ಓದಕ್ಕೆ ಬರೆಯಕ್ಕೆ ಬರಲ್ಲ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಕಂಸ ರಾಮಕೃಷ್ಣರನ್ನು ಕೊಲ್ಲಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ. ಅದರಂತೆ ಬಿಲ್ಲು ಹಬ್ಬ ಅಂತ ಒಂದು ಮಾಡ್ತಾ ಇದ್ರು. ಬಿಲ್ಲು ಆಯುಧಕ್ಕೆ ಒಂದು ಪೂಜೆ ಮಾಡುವ ನೆಪದಲ್ಲಿ ಮತ್ತೇನು ಮಾಡಬೇಕು, ಬಲ ಪ್ರದರ್ಶನ ಮಾಡಬೇಕು ಅಲ್ವಾ. ಬಲ ಪ್ರದರ್ಶನ ಏನು, ಜಟ್ಟಿ ಕಾಳಗ ಮತ್ತು ಆನೆಯ ಜೊತೆ ಪಳಗಿಸುವ ಆಟ ಇತ್ಯಾದಿಗಳನ್ನೇ ಮಾಡಬೇಕು. ಅದರಿಂದಾಗಿ ಅವರೇನು ಮಾಡಿದ್ರು, ಒಂದು ಬಿಲ್ಲ ಹಬ್ಬದ ಜಾತ್ರೆ ಧನುರ್ ಮಹೋತ್ಸವ ಅಂತ ಅಥವಾ ಧನುಕ್ ಪರ್ವ ಅಂತ ಕರೀತಾ ಇದ್ರು. ಅದಕ್ಕೆ ಅವ ಏನು ಮಾಡಿದ, ಆ ನೆಪದಲ್ಲಿ ಇವರಿಬ್ಬರನ್ನ ಕರೆದು ಕೊಂದು ಬಿಡೋದು ಅಂತ ಚಿಂತನೆ ಮಾಡಿದ. ಅದಕ್ಕೆಂತ ಮಾಡಬೇಕು, ಅವರಿಗೆ ಅವ್ರ ಜನನ್ನೇ ಕಳಿಸ್ಬೇಕು, ಅಕ್ರೂರನನ್ನು ಕಳಿಸ್ಬೇಕು. ಆ ಥರ ಪ್ಲ್ಯಾನ್ ಮಾಡದ ಅಂತನ್ನೋದು ಹೋದ್ ಸರ್ತಿ ಮಾಡಲಿಕ್ಕಾಗಲಿಲ್ಲ. ಅದ್ರ ಹೋದ್ ಸರ್ತಿ ನಾವು ನೋಡಿದ್ದಿದ್ದು. ಇತ್ಯಾರೋಚ್ಯ ಸದುಷ್ಟಾತ್ಮ ಕಂಸೋ ರಾಮ ಜನಾರ್ದನೌ ಹಂತುಂ ಕೃತಮತಿ ವೀರೌ ಅಕ್ರೂರಂ ವಾಕ್ಯಮಬ್ರವೀತ್. ಈ ರೀತಿಯಾಗಿ ಯೋಚನೆ ಮಾಡಿ ದುಷ್ಟಾತ್ಮನಾದ ಕಂಸ ರಾಮಕೃಷ್ಣರನ್ನ ಕೊಲ್ಲಲು ಬಯಸಿ ಅಕ್ರೂರನಿಗೆ ಹೇಳಿದ, ಭೋ ಭೋದಾನಪತೆ ವಾಕ್ಯಂ ಕ್ರಿಯತಾಂ ಪ್ರೀತಯೇ ಮಮ ಇತಃ ಸ್ಯಂದನಮಾರುಷ್ಯ ಗಮ್ಯತಾಂ ನಂದಗೋಕುಲಂ. ವಸ್ತುತಃ ಈ ಶ್ಲೋಕಗಳನ್ನು ಎಕ್ಸ್ಪ್ಲೈನ್ ಮಾಡಲೇಬೇಕಾಗಿಲ್ಲ, ನಿಮಗೆ ಕೇಳಿ ಆ ಸಂಸ್ಕಾರ ಬಂದು ಭಾಷೆಯಲ್ಲಿ ನಿಮಗೆ ಅರ್ಥ ಆಗ್ಬಿಡತ್ತೆ. ಆದರೂ ಎಲೈ ದಾನಪತಿಯೇ ವಾಕ್ಯಂ ಕ್ರಿಯತಾಂ, ನನ್ನ ಮಾತು ಒಂದನ್ನು ಮಾಡು, ಇದನ್ನು ಮಾಡಿದ್ರೆ ಮಮ ಪ್ರೀತಯೇ ನನಗೆ ಪ್ರೀತಿ ಉಂಟಾಗತ್ತೆ. ಇತಃ ಇಲ್ಲಿಂದ ಸ್ಯಂದನಂ ಆರುಹ್ಯ ರಥವನ್ನು ಏರಿ ನಂದಗೋಕುಲಂ ಗಮ್ಯತಾಂ ನಂದಗೋಕುಲಕ್ಕೆ ತೆರಳು. ವಸುದೇವ ಸುತೌ ತತ್ರ ವಿಷ್ಣೋರಂಶ ಸಮುದ್ಭವೌ ನಾಶಾಯ ಕಿಲ ಸಂಭೂತೌ ಮಮ ದುಷ್ಟೌ ಪ್ರವರ್ಧತಃ. ವಸುದೇವನ ಮಕ್ಕಳು ವಿಷ್ಣುವಿನ ಅಂಶದಿಂದ ಉಂಟಾದವರು ನನ್ನ ನಾಶಕ್ಕಾಗಿಯೇ ಅಲ್ಲಿ ಇದ್ದಾರೆ, ಬೆಳೀತಾ ಇದ್ದಾರೆ. ಧನುರ್ಮಹೋ ಮಮಾಪ್ಯತ್ರ ಚತುರ್ದಶ್ಯಾಂ ಭವಿಷ್ಯತಿ ಆನೇಯೌ ಭವತಾ ಗತ್ವಾ ಮಲ್ಲ ಯುದ್ಧಾಯ ತತ್ರ ತೌ. ಬಿಲ್ಲ ಹಬ್ಬ ಧನುರ್ಮಹಃ, ಮಹಃ ಅಂದರೆ ಹಬ್ಬ, ಧನುರ್ಮಹಃ ಬಿಲ್ಲ ಹಬ್ಬ ಇದೆ, ಈ ಚತುರ್ದಶಿಯಲ್ಲಿ ಆಗತ್ತೆ. ಅವರಿಬ್ಬರನ್ನ ಮಲ್ಲ ಯುದ್ಧಕ್ಕಾಗಿ ಕರ್ಕೊಂಡು ಬರಬೇಕು. ಚಾಣೂರ ಮುಷ್ಟಿಕೌ ಮಲ್ಲೌ ನಿಯುದ್ಧ ಕುಶಲೌ ಮಮ ತಾಭ್ಯಾಂ ಸಹಾನಯೋರ್ ಯುದ್ಧಂ ಸರ್ವಲೋಕೋತ್ರ ಪಶ್ಯತು. ಚಾಣೂರ ಮುಷ್ಟಿಕರು ಅಂತ ನಮ್ಮ ಆಸ್ಥಾನದಲ್ಲಿ ಏನಿದ್ದಾರೆ ಮಲ್ಲರು, ಅವ್ರ ಜೊತೆಗೆ ಯುದ್ಧ ಮಾಡೋದನ್ನ ಎಲ್ಲ ಜನ ನೋಡ್ಲಿ. ಗಜಕುವಲಯ ಪೀಡೋ ಮಹಾಮಾತ್ರ ಪ್ರಚೋದಿತ ಸವಾ ಹನಿಷ್ಯತೆ ಪಾಪೌ ವಸುದೇವಾತ್ಮಜೌ ಶಿಶು. ಕುವಲಯ ಪೀಡ ಅಂತ ಆನೆ ಹೆಸರು. ಕು ಅಂದ್ರೆ ಭೂಮಿ, ವಲಯ ಅಂದ್ರೆ ಭೂಮಂಡಲ, ಆಪೀಡ ಅಂದ್ರೆ ತೊಂದರೆ. ಯಾವುದು ನಡೆದ್ರೆ ಭೂಮಿ ನಡುಗತ್ತೋ ಅದು ಕುವಲಯ ಪೀಡ, ಕುವಲಯ ಪೀಡ. ಶ್ರಾದ್ದದಲ್ಲಿ ಕುತಪ ಅಂತ ಒಂದು ಉಂಟಲ್ಲ, ಈಗ ಅರ್ಥ ಆಯ್ತಾ? ಕು ಅಂದ್ರೆ ಭೂಮಿ, ತಪ ಅಂದ್ರೆ ಬಿಸಿ. ಭೂಮಿ ಬಿಸಿಯಾದಾಗ ಶ್ರಾದ್ದ ಮಾಡಬೇಕು ಅಂತಿರೋದು. ಆದ್ರೆ ಹಾಗೆ ಇಟ್ಕೊಂಡ್ರೆ ಒಂದು ಪ್ರಾಬ್ಲಮ್ ಉಂಟು, ಮಳೆಗಾಲದಲ್ಲಿ ಭೂಮಿನೇ ಬಿಸಿ ಆಗಲ್ಲ. ಯಾವ ಭೂಷಣ ಕಾವ್ಯ 5ನೇ ಅಂಶ 15ನೇ ಅಧ್ಯಾಯ
ನೀನು ಹೇಳಿದ್ದು 5ನೇ ಶ್ಲೋಕ ಅಂತ ಅಲ್ಲ, 12ನೇ ಶ್ಲೋಕದಿಂದ ಶುರು ಮಾಡಿದ್ದು. ಮುಷ್ಟಿಕಾ ಅಂದ್ರೆ ಅವನೇ ಆಂಧ್ರ ಆ ಮುಷ್ಟಿಕಾ ಅಂದ್ರೆ ಇಲ್ಲ, ಬೇರೆ ಬೇರೆ ಬೇರೆ. ಮುಷ್ಟಿಕಾ ಅಂದ್ರೆ ಬೇರೆ, ಇಬ್ರು ಬೇರೆ ಬೇರೆ. ಮತ್ತೆ ಬೇಕಾಷ್ಟು ಜನ ಇದ್ರು, ಇಬ್ಬರ ಹೆಸರನ್ನು ತಗೊಂಡಿದ್ದಾರೆ. ಚಾನೂರ್ ಆಂಧ್ರ ನಿಶೂದನ. ಹೌದು ಹೌದು. ಅವಾಗ ಆಂಧ್ರ ಇರಲಿಲ್ಲ, ಮಾತ್ರ ತುಂಡೀರ ಅಂತ ಕರೀತಾ ಇದ್ರು ಆಂಧ್ರವನ್ನ. ಹಾಗಾದ್ರೆ ಆಂಧ್ರ ಅಂದ್ರೆ ಏನು ಅಂತಂದ್ರೆ ಕುರುಡರನ್ನಾಗಿ ಮಾಡಿಸುವವ ಅಂತ. ಹಾಗೆ ಕತ್ತಲೆಗೆ ಕಳುಹಿಸುವವ ಅಂಧ್ರ. ಚಾಣೂರ ಪ್ಲಸ್ ಅಂಧ್ರ, ಚಾಣೂರಾಂಧ್ರ. ಆಂಧ್ರ ಪ್ರದೇಶದೇನವನ ಅಲ್ಲ ಅವನು, ಇರಲಿ. ಕುತಪ ಅಂತ ಇದು ಬದ್ರಿಯಲ್ಲಿ ಶ್ರಾದ್ದವೇ ಮಾಡ್ಲಿಕ್ಕಾಗಲ್ಲ. ಆವಾಗ ಮಳೆಗಾಲದಲ್ಲಿ ಶ್ರಾದ್ದ ಮಾಡಬಾರದಾಗತ್ತೆ. ಅದಕ್ಕೇನು ಮಾಡಿದ್ರು, ಅದನ್ನು ಪಾರಿಭಾಷಿಕವಾಗಿ ಟೆಕ್ನಿಕಲ್ ಟರ್ಮ್ ಆಗಿ ತಗೊಂಡ್ರು. ಟೆಕ್ನಿಕಲ್ ಟರ್ಮ್ ಆಗುವಾಗ ಅದರ ಅರ್ಥ ಬರಬೇಕು ಅಂತ ಇಲ್ಲ, ಅದೊಂದು ಸಂಕೇತ ಆಗತ್ತೆ. ಕುವಲಯಾಪೀಡ ಅಂದ್ರೆ ಹಾಗೆ, ನನ್ನ ಆನೆ ಅದನ್ನು ಕೊಲ್ಲುತ್ತೆ. ತೌ ಹತ್ವಾ ವಸುದೇವಂಚ ನಂದಗೋಪಂಚ ದುರ್ಮತಿಂ ಹನಿಷ್ಯೇ ಪಿತರಂ ಚೈವ ಮುಗ್ರಸೇನಂ ಸುದುರ್ಮತಿಂ. ಆಮೇಲೆ ವಸುದೇವನನ್ನ ನಂದಗೋಪನನ್ನ ಕೊಂದು, ಆಮೇಲೆ ನಮ್ಮಪ್ಪ ಅಂತ ಹೇಳ್ಕೊಳ್ಳೋ ದುರ್ಬುದ್ಧಿ ಇದನ್ನಲ್ಲ ಉಗ್ರಸೇನ, ಅವನನ್ನು ಕೊಲ್ತೇನೆ. ಯಾಕಂದ್ರೆ ಅಪ್ಪ ಅಲ್ಲ ಅಂತ ಗೊತ್ತು ಅವನಿಗೆ. ಅದಕ್ಕೆ ತತಸ್ತಮಸ್ತ ಗೋಪಾನಾಂ ಗೋಧಾನಾನ್ಯಖಿಲಾನ್ಯಹಂ ವಿತ್ತಂ ಚಾಪ ಹರಿಷ್ಯಾಮಿ ದುಷ್ಟಾನಾಂ ಮಧ್ವದೈಷಿಣಾಂ. ಆಮೇಲೆ ಎಲ್ಲ ಗೋಪಾಲಕರ ಗೋಧನವನ್ನು ಅಪಹಾರ ಮಾಡಿಬಿಡುತ್ತೇನೆ. ನಾನು ಸಾಯ್ಬೇಕು ಅನ್ನೋದು ಈ ಯಾದವರ ಅಪೇಕ್ಷೆ ನನಗೆ ಗೊತ್ತು. ನಾನು ಯಾದವನೇ ಅನ್ಬೇಡ. ತ್ವಾಮೃತೇ ಯಾದವಾಶ್ಚೈತೆ ದ್ವಿಷೋ ದಾನಪತೆ ಮಮ ಏತೇ ಚಾಂಚ ವಧಾಯಾಹಂ ಯತಿಷ್ಯೇನು ಕ್ರಮಾತ್ತತಃ. ತ್ವಾಮೃತೆ, ನಿನ್ನನ್ನು ಬಿಟ್ಟು ಉಳಿದ ಎಲ್ಲರನ್ನ ಕೊಲ್ತೇನೆ. ಯಾಕೆಂದ್ರೆ ನಿನಗೊಬ್ಬರಿಗೆ ನನ್ನ ಕಂಡ್ರಾಗೋದು, ಇನ್ಯಾರಿಗೂ ನನ್ನ ಕಂಡ್ರಾಗಲ್ಲ. ಯಾದವರಲ್ಲಿ ನನ್ನನ್ನು ಪ್ರೀತಿಸೋನು ನೀನೊಬ್ಬನೇ. ನಿಜವಾಗಿಯೂ ಕೃಷ್ಣ ಇವನ್ ಪ್ಲಾನ್ ಪ್ರಕಾರವೇ ಎಲ್ಲ ಆಗಿದ್ರೆ ಈ ಅಕ್ರೂರನನ್ನು ಏನ್ ಮಾಡ್ತಾ ಇದ್ದ ಅಂತ ಗೊತ್ತಿಲ್ಲ. ನೀವು ಅದನ್ನ ಊಹಿಸ್ಕೊಳ್ಳಿಕ್ ಆಗ್ಲಿಲ್ಲ ಯಾಕೆ, ಅಥವಾ ನಾವು ಚಿಂತನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಅಂದ್ರೆ ಕೃಷ್ಣ ಇವನ್ ಪ್ಲಾನ್ ಸಕ್ಸಸ್ ಆಗ್ಲಿಲ್ಲ. ತದಾ ನಿಷ್ಕಂಟಕಂ ತರವಂ ರಾಜ್ಯಮೇ ತದಯಾದವಂ ಪ್ರಸಾದಯಿಷ್ಯೇ ತ್ವಯಾ ತಸ್ಮಾನ್ ಮತ್ಪ್ರೀತ್ಯೈ ವೀರಗಮ್ಯತಾಂ. ಅದರಿಂದಾಗಿ ನಿಷ್ಕಂಟಕ, ಕಂಟಕ ಅಂದ್ರೆ ಮುಳ್ಳು, ನಿಷ್ಕಂಟಕ ಅಂದ್ರೆ ಮುಳ್ಳಿಲ್ದೇ ಇರೋದು, ಅಂದ್ರೆ ಶತ್ರುಗಳಿರದ ರಾಜ್ಯವನ್ನ ನಾನು ಆಳ್ತೇನೆ. ತ್ವಯ, ನಿನ್ನ ಜೊತೆಗೆ ಆಳ್ತೇನೆ. ತಥಾ ಯಥಾಚ ಮಾಹಿಷಂ ಸರ್ಪಿಹಿ ದದಿಚಾಪ್ಯುಪಹಾರ್ಯ ವೈ ಗೋಪಾ ಸಮ್ಮಾನಯಂತ್ವಾಶು ತಥಾ ವಾಚ್ಯಾಸ್ತ್ವಯಾಚತೆ. ಅವ್ರಿಗೇನು ಹೇಳಬೇಕು ನೀನು? ಈ ಪಿತೂರಿ ಎಲ್ಲ ಹೇಳಿ ನೋಡಿ ಈ ಥರ ಎಲ್ಲ ಇದ್ದಾನೆ, ಬನ್ನಿ ಕೊಲ್ಲಿಸ್ಕೊಳ್ಳಿ ಅಂತ ಅನ್ನೋದಾ? ಸಮಾರಂಭ ಆಗ್ತಾ ಇದೆ, ಎಮ್ಮೆ ಮೊಸರು ತುಪ್ಪ ಹೇರಳವಾಗಿ ಬೇಕು, ಬಹಳ ಜನ ಊಟಕ್ಕೆ ಬರ್ತಾರೆ ಅಂತ ಹೇಳಬೇಕು, ಅದನ್ನು ತಗೊಂಡು ಬರಬೇಕು ಅವರು. ಇಲ್ಲಿ ಬಂದಾಗ ಅವರಿಗೆ ನಿರೀಕ್ಷೆ ಇಲ್ಲದೆ ಅವರನ್ನ ಯುದ್ಧದ ರಂಗದಲ್ಲಿ ಸಿಕ್ಕಿಸಿ ಕೊಲ್ಲಬೇಕು. ಇದು ಪ್ಲಾನ್. ನೀನು ಹೋಗಿ ಬಿಲ್ಲ ಹಬ್ಬಕ್ಕೆ ಬರಬೇಕಂತೆ, ಜೊತೆಗೆ ತುಪ್ಪವನ್ನ, ಮೊಸರನ್ನ, ಬೆಣ್ಣೆಯನ್ನ ತರಬೇಕಂತೆ ಅಂತ ಹೇಳಬೇಕು. ಬಹಳ ಜನ ಬರ್ತಾರೆ ಅಷ್ಟು ಅಂತ. ಇತ್ಯಾಜ್ಞಪ್ತಸ್ತದಾ ಕ್ರೂರಃ ಮಹಾಭಾಗವತೋ ದ್ವಿಜಾ ಪ್ರೀತಿಮಾನ್ ಅಭವತ್ ಕೃಷ್ಣಂ ಸೋದ್ರಕ್ಷ್ಯಾಮೀತಿ ಸತ್ವರಃ. ಒಳಗಡೆಯಿಂದ ಅಕ್ರೂರನಿಗೆ ಸಂತೋಷವೋ ಸಂತೋಷ, ನೋಡ್ತೇನೆ ಕೃಷ್ಣನನ್ನ ಅಂತ. ತಥೇತ್ಯುಕ್ತ್ವಾಚ ರಾಜಾನಂ ರಥಮಾರುಹ್ಯ ಶೋಭನಂ ನಿಶ್ಚಕ್ರಾಮ ತತಃ ಪುರಿಯ ಮಧುರಾಯ ಮಧುಪ್ರಿಯ. ಆಯಿತು ಅಂತ ಹೇಳಿ ಒಳ್ಳೆಯ ರಥವನ್ನು ಏರಿ ಅಕ್ರೂರ ಊರಿನಿಂದ ತೆರಳಿದ ಅನ್ನುವಲ್ಲಿಗೆ 15ನೇ ಅಧ್ಯಾಯ ಮುಗಿತು. ಕೇಶಿ ಚಾಪಿ ಬಲೋದಗ್ರಹ ಕಂಸದೂತ ಪ್ರಚೋದಿತ ಕೃಷ್ಣಸ್ಯ ನಿಧನಾಕಾಂಕ್ಷಿ ವೃಂದಾವನ ಮುಪಾಗಮತ್. ಇಷ್ಟು ಹೊತ್ತಿಗೆ ಅವನಿಲ್ಲಿ ಹೇಳ್ತಾ ಇರಬೇಕಾದ್ರೆ ಇಲ್ಲೊಂದು ಪ್ರಯತ್ನ ನಡೆದಿತ್ತು. ಕೇಶಿ ಅಂತ ಕಂಸನ ದೂತರೆಲ್ಲ ಹೋಗಿ ಹೇಳಿದ್ರು ಅವನಿಗೆ,
ಕೃಷ್ಣನನ್ನ ಕೊಲ್ಲು ಅಂತ ವೃಂದಾವನಕ್ಕೆ ಹೋದ. ಸಖುರಕ್ಷುತ ಭೂಪೃಷ್ಠ ಸಟಾಕ್ಷೇಪಧುತಾಂಬುದ ಧೃತ ವಿಕ್ರಾಂತ ಚಂದ್ರಾರ್ಕ ಮಾರ್ಗೋ ಗೋಪಾನುಪಾದ್ರವತ್. ಖುರಕ್ಷತ ಭೂಪೃಷ್ಠ, ತನ್ನ ಗೊರಸಿನಿಂದ ಭೂಮಿಯನ್ನು ಸೀಳುತ್ತಾ, ಸಟಾಕ್ಷೇಪಧುತಾಂಬುಜ, ತನ್ನ ಹಯಾಲುಗಳಿಂದ, ಕೇಸರ ಅಂತ ಏನು ಹೇಳ್ತಾರೆ ಅದನ್ನು ಹೀಗೆ ಅಲಗಾಡಿಸಿದರೆ ಕೊರಳಗೂದಲನ್ನ ಮೋಡ ಚಲ್ಲಾಪಿಲ್ಲಿ ಆಗಬೇಕು, ಆ ತರಹದ ಗಾಳಿ ಹೊರಗಡೆ ಬರ್ತಾ ಇತ್ತಂತೆ ಅದರಿಂದ. ಧೃತ ವಿಕ್ರಾಂತ ಚಂದ್ರಾರ್ಕ ಮಾರ್ಗ, ಚಂದ್ರ ಹಾಗೂ ಸೂರ್ಯರ ದಾರಿಯನ್ನೇ ತಡೆದಿದ್ದ ಅಂತ ಅವನು ಬಂದ. ತಸ್ಯ ಹೇಷಿತ ಶಬ್ದೇನ ಗೋಪಾಲ ದೈತ್ಯವಾದಿನಃ ಗೋಪ್ಯಶ್ಚ ಭಯ ಸಂವಿಜ್ಞಾ ಗೋವಿಂದಂ ಚರಣಂ ಯಯುಹು. ಹೇಷಿತ ಶಬ್ದೇನ, ಹೇಷ ಅಂತಂದ್ರೆ ಕೆನೆತ ಅಂತ. ಹೇಷಿತ ಶಬ್ದೇನ, ಕೆನೆತದ ಸದ್ದಿನಿಂದ ಎಲ್ಲ ಗೋಪಾಲಕರು ಬೆದರಿ ಗೋವಿಂದನನ್ನ ಮೊರೆಹೊಕ್ಕರು. ತ್ರಾಹಿ ತ್ರಾಹೀತಿ ಗೋವಿಂದ ಶ್ರುತ್ವಾ ತೇಷಾಂ ತಥೋ ವಚಃ ಸತೋಯ ಜಲಜಧ್ವಾನ ಗಂಭೀರಮಿದ ಮುಕ್ತವಾನ್. ರಕ್ಷಿಸು ರಕ್ಷಿಸು ಎಂಬ ಅವರ ಮಾತನ್ನ ಕೇಳಿ ದೇವರು ಮೋಡದ ಗುಡುಗಿನಂತಹ ದನಿಯಲ್ಲಿ ನುಡಿದ. ಅಲಂ ತ್ರಾಸೇನ ಗೋಪಾಲಾಹ ಕೇಶಿನ ಕಿಂ ಭಯಾತುರೈಃ ಭವದ್ಭಿರ್ಗೋಪಜಾತೀಯೈಃ ವೀರವೀರ್ಯಂ ವಿಲೋಪ್ಯತೆ. ಅಲಂ ತ್ರಾಸೇನ, ಸಾಕು, ಆಯಾಸ ಯಾಕೆ? ಕಿಂ ಭಯಾತುರೈಃ, ಕೇಶಿಯಿಂದ ಯಾಕ್ರಪ್ಪ ಭಯ ಪಡ್ತೀರಾ? ನೀವು ಯಾಕೆ ವೀರರ ವೀರ್ಯ ಸೋರಿ ಹೋಗುವ ಹಾಗೆ ಮಾಡ್ತೀರಾ? ನಿಮ್ಮಲ್ಲಿ ಆ ಶಕ್ತಿ ಇರಬೇಕು. ಕಿಮನೇನ ಅಲ್ಪಸಾರೇಣ ಹೇಷಿತಾಟೋಪಕಾರಿಣ ದೈತೇಯ ಬಲವಾಹ್ಯೇನ ವಲ್ಗತಾ ದುಷ್ಟವಾದಿನ. ಅಲ್ಪಸಾರ ಇವನು, ಅಲ್ಪವಾದ ಬಲ. ಹೇಷಿತಾಟೋಪಕಾರಿಣ, ಹೇಷಿತ ಅಂದ್ರೆ ಕೆನತ, ಸುಮ್ಮನೆ ಕೆನತದ ಆಡಂಬರ ಇವಂದು. ದೈತೇಯ ಬಲವಾಹ್ಯೇನ, ದೈತ್ಯರ ಸೈನ್ಯದಲ್ಲಿ ಇವನೊಬ್ಬ ಇದ್ದಾನೆ ಅಷ್ಟೇ. ಯೇಹಿ ದುಷ್ಟ ಕೃಷ್ಣೋಹಂ ಪೂಷ್ಣಸ್ತ್ವಿವ ಪಿನಾಕಧೃಕ್ ಪಾತಯಿಷ್ಯಾಮಿ ದಶನಾನ್ ವದನಾತ್ ಅಖಿಲಾನ್ ಸ್ತವಾ. ಸೀದ ಬಂದ ಅವನು ಹೇಳಿದ, ಏ ದುಷ್ಟ, ಇದೋ ಕೃಷ್ಣ, ಪೂಷ್ಣಃ, ಪೂಷ್ಣಸ್ತ್ವಿವ ಪಿನಾಕಧೃಕ್. ಪೂಷನ್ ಅಂತ ಒಬ್ಬ ದೇವತೆ. ಆ ಪೂಷನ್ ಅನ್ನುವ ದೇವತೆಯ ಹಲ್ಲುಗಳನ್ನ ದಕ್ಷಯಜ್ಞ ಪ್ರಸಂಗದಲ್ಲಿ ರುದ್ರ ಮುರಿದಿದ್ದಾನೆ. ಅವನು ಯಜಮಾನನ ಹಲ್ಲಿನಿಂದ ತಿನ್ನೋದು ಅಂತ. ಹೀಗಾಗಿ ಯಜಮಾನ ಸತ್ತುವನ್ನ, ಹಿಟ್ಟು, ಅಕ್ಕಿ ಹಿಟ್ಟು ಮತ್ತೆ ಮೊಸರು ಅದನ್ನ ಬೆರೆಸಿ ದದಿಸಕ್ತು ಅಂತ ಕರೀತಾರೆ. ಸತ್ತು ಅಂದ್ರೆ ಹಿಟ್ಟು. ಆ ದದಿಸಕ್ತುವನ್ನು ತಿನ್ನಬೇಕು. ಅದು ನಾನು ತಿಂತಾ ಇರೋದಲ್ಲ, ಪೂಷನ್ ತಿಂತಾ ಇರೋದು ಅಂತ ಚಿಂತನೆ. ಆ ರೀತಿ ಒಂದು ಚಿಂತನೆ ಉಂಟು. ಈ ಹಲ್ಲಿಗೆ ತಗಲಿಸಬಾರ್ದು ಅಂತ. ಅಲ್ಲ, ಹಲ್ಲಿಗೆ ತಗಲಿಸಿ ತಿನ್ಬೋದು. ಅಲ್ಲಿ ಹಲ್ಲಿಗೆ ತಗಲಿಸಬಾರದು ಅಂತ ಇದೆಯಲ್ಲ, ಅದು ಏನಾಗಿದೆ ಸಮಸ್ಯೆ ಅಂದ್ರೆ, ನೀವು ಉಪಕರ್ಮದ ನೆನಪಿಸ್ಕೊಂಡು ಹೇಳ್ತಾ ಇರೋದು. ಉಪಕರ್ಮದಲ್ಲಿ ಏನಾಗಿರುತ್ತೆ ಅಂದ್ರೆ, ಅದು 5 ದಿವಸದ ಪ್ರಕ್ರಿಯೆ. ಅದು ಉಪಕರ್ಮ. ಭಸ್ಮ ಸ್ನಾನ, ತೈಲ ಸ್ನಾನ, ಜಲಸ್ನಾನ, ಅಭ್ಯಂಗ, ಆಮೇಲೆ ಈ ತರಹದ್ದೆಲ್ಲ ಒಂದೊಂದು ಪ್ರಕ್ರಿಯೆ ಇದೆ. ಮೃತ್ತಿಕಾ ಸ್ನಾನ. ಮೃತ್ತಿಕಾ ಸ್ನಾನ, ಆ ತರಹದ್ದೊಂದು 5 ಕರ್ಮ ಇದೆ. ಅದನ್ನ 1 ದಿವಸ ಮಾಡಿ ಹಿಟ್ಟನ್ನು ತಿನ್ನೋದು. ಅವತ್ತು ಇಡೀ ಹಿಟ್ಟು, ಮತ್ತಿನ್ನೇನಿಲ್ಲ, ಬೇರೆ ಪದಾರ್ಥಗಳಿಲ್ಲ. ಆ ರೀತಿ 5 ದಿವಸ ತಿನ್ಬೇಕಾದದ್ದು ಪ್ರಕ್ರಿಯೆ ಅದು. ಈಗ ನಾವು ಅರ್ಧ ದಿವಸ ಮಾಡ್ತಾ ಇದ್ದೀವಿ ಅದನ್ನ ಅಧ್ಯಯನಾಂಗವಾಗಿ. ಗೋಮಯ ಸ್ನಾನ, ಆ ತರಹ 5 ಸ್ನಾನ ಮಾಡಿ 5 ದಿವಸದ್ದು ಪ್ರಕ್ರಿಯೆಯಲ್ಲಿ ಮಾಡೋದು. ಅದಕ್ಕೆ ಈಗ ಇವ್ರಿಗೆ ಯಾರಿಗೋ ಅನ್ನಿಸ್ತು, ಈ ಪುರೋಹಿತರಿಗೆ, ಇದು ಹೆಂಗೆ, ಇದು ತಿಂದುಬಿಟ್ರೆ ಹೇಗೆ, ಹಲ್ಲಿಗೆ ತಾಗಿಸ್ಬಾರ್ದು, ವಿಧಿ ಇದೆ, ನುಂಗು ಬಿಡಬೇಕು, ಹಲ್ಲಿಗೆ ತಾಗಿಸ್ಬಾರ್ದು ಅಂತ. ಸುಮ್ಮನೆ ಅದು
ಕೆಲವೊಮ್ಮೆ ಏನಾಗೋಗುತ್ತೆ, ಶಾಸ್ತ್ರಕ್ಕಿಂತ ನಾವು ಮುಂದೊಟ್ಟೋಗ್ಬಿಡ್ತೀವಿ. ಆಚಮನ ಮಾಡಿ ಸ್ನಾನ ಮಾಡಿ ಅಂದರೆ ಇವ್ರಿಗೆ ಅಯ್ಯೋ ರಾಮ, ಸ್ನಾನ ಹೆಂಗೆ ಮಾಡೋದು, ಆ ಸ್ನಾನ ಮಾಡದೆ ಹೇಗೆ ಆಚಮನ ಮಾಡೋದು, ಅದಕ್ಕೆ ಮುಳುಗಿ ಅಲ್ಲಿ ಇವ್ರಿಗೆ ನೀರು ಕುಡಿಯೋದು ಅಂತ ತಲೆನಲ್ಲಿ, ಅದು ಶುದ್ಧಿ ಪ್ರಕ್ರಿಯೆ ಅಂತ ಇಲ್ಲ, ನೀರು ಕುಡಿಯೋದು ಅಂತ ತಲೆಗೆ ಬಂದು ನೀರು ಹೆಂಗೆ ಕುಡಿಯೋದು, ಶಾಸ್ತ್ರ ಹೇಳ್ಬಿಟ್ಟಿದೆ. ಅದಕ್ಕೆ ಮೊದಲು ಮುಳುಗಿ, ಅದಕ್ಕಿಂತ ಶಾಸ್ತ್ರಕ್ಕಿಂತ ಅಡ್ವಾನ್ಸ್ ಇವರು ಮುಳುಗ್ಬಿಟ್ಟು ಆಚಮನ ಮಾಡಿ, ಆಮೇಲೆ ಅರ್ಘ್ಯ ಪ್ರದಾನ ಮಾಡಿ, ಆಮೇಲೆ ಮತ್ತೆ ಸ್ನಾನ ಮಾಡೋದು. ಶಾಸ್ತ್ರ ಹೇಳಿದ್ಯಪ್ಪ, ನೀವು ಮಾಡ್ಬೇಕಂತೆ. ಅದರಿಂದಾಗಿ ಆ ಸತ್ತುವನ್ನ ಪೂಷನ್ ಯಜಮಾನನ ಹಲ್ಲಿನಿಂದ ತಿಂತಾನೆ ಅಂತ. ಪೂಷ್ಣಸ್ತ್ವಿವ ಪಿನಾಕ ಧೃಕ್, ಅಲ್ಲಿ ದಕ್ಷಯಜ್ಞದಲ್ಲಿ ಹೇಗೆ ಪೂಷನ್ನ ಹಲ್ಲುಗಳನ್ನ ಮುರಿದು ಹಾಕಿದ್ನೋ ಸದಾಶಿವ, ಆ ರೀತಿ ಇಲ್ಲಿ ನಿನ್ನ ಹಲ್ಲನ್ನು ಮುರಿತೇನೆ ಅಂತಂದ. ಪಾತ ಇಷ್ಯಾಮಿ ದಶನಾನ್, ನಿನ್ನ ಹಲ್ಲುಗಳನ್ನೆಲ್ಲ ಮುರಿದು ಹಾಕ್ತೇನೆ. ಬಾಹುಮಾ ಭೋಗಿನಂ ಕೃತ್ವಾ ಮುಖೇ ತಸ್ಯ ಜನಾರ್ದನಃ ಇತ್ಯುಕ್ತ್ವಾ ಸ್ಫೋಟ್ಯ ಗೋವಿಂದಃ ಕೇಶಿನಃ ಸಮ್ಮುಖಂ ಯಯೌ ವಿವೃತಾಸ್ಯಶ್ಚ ಸೋಪ್ಯೇನಂ ದೈತೇಯಶ್ಚ ಉಪಾದ್ರವತ್. ತೊಡೆ ತಟ್ಟಿ ನಿಂತಂತೆ. ಇತ್ಯುಕ್ತ್ವಾ ಆಸ್ಫೋಟ್ಯ ಗೋವಿಂದಃ, ಅವನು ವಿವೃತಾಸ್ಯ ಹೋ ಅಂತ ಬಾಯಿ ತಕ್ಕೊಂಡು ಬಂದ. ಆಭೋಗಂ ಕೃತ್ವ, ಹೀಗೆ ಮುಷ್ಟಿ ಮಾಡಿ ಚಿಕ್ಕದು ಮಾಡಿ ಅದನ್ನ ಒಳಗಡೆ ಅವನ ಮುಖದ ಒಳಗಡೆ ಹಾಕಿದ ತನ್ನ ಕೈಯನ್ನ. ಕೇಶಿನೋ ವದನೇತೇನ ವಿಶತಾ ಕೃಷ್ಣಬಾಹುನ ಶಾತಿತಾ ದಶನಾಪೇತು ಸಿತಾಭ್ರಾಭಯವ ಸಿತಾಭ್ರಾವಯವಾ ಇವ. ಕೇಶಿಯ ಮುಖದಲ್ಲಿ ಹೊಕ್ಕ ಕೃಷ್ಣನ ತೋಳಿನಿಂದ ದಶನಾಹ ಶಾತಿತಾಹ, ಅವನ ಎಲ್ಲ ಹಲ್ಲುಗಳು ಉದುರು ಹೋದುವಂತೆ. ಹೆಂಗೆ ಕಾಣ್ತಾ ಇತ್ತು ಅಂದ್ರೆ ಸಿತಾಭ್ರಾವಯವ ಇವ, ಗಾಳಿಯಿಂದ ಚದುರಿ ಹೋಗಿ ಚೆಲ್ಲಾಪಿಲ್ಲಿಯಾಗುವ ಮೋಡದ ತುಣುಕಿನ ಹಾಗೆ, ಬಿಳಿ ಮೋಡದ ತುಣುಕಿನ ಹಾಗೆ ಕಂಡುವಂತೆ. ಕೃಷ್ಣಸ್ಯ ವವೃಧೇ ಬಾಹು ಕೇಶಿದೇಹಗತೋ ದ್ವಿಜ ವಿನಾಶಾಯ ಯಥಾ ವ್ಯಾಧಿ ಆಸಂಭೂತೇರುಪೇಕ್ಷಿತಃ. ಆ ಅವನ ಒಳಗಡೆ ಇತ್ತಲ್ಲ, ಬಾಯಿ ಒಳಗಡೆ, ಅದು ಬೆಳಿಲಿಕ್ಕೆ ಶುರು ಆಯಿತು. ಕೃಷ್ಣನ ಕೈ ಅದು ಹೇಗೆ ಇತ್ತು ಅಂತಂದ್ರೆ ವಿನಾಶಾಯ ಯಥಾ ವ್ಯಾಧಿ, ದೇಹದ ಒಳಗಡೆ ಇರುವ ವ್ಯಾಧಿ ಬೆಳೆದ ಹಾಗೆ ಬೆಳಿಲಿಕ್ಕೆ ಶುರು ಮಾಡುತ್ತಂತೆ ಕೃಷ್ಣನ ಕೈ. ವಿಪಾಟಿತೋಷ್ಟೋ ಬಹುಲಂ ಸಫೇನಂ ರುಧಿರಂ ವಮನ್ ಸೋಕ್ಷುಣಿ ವಿವೃತೆ ಚಕ್ರೆ ವಿಶಿಷ್ಟೇ ಮುಕ್ತ ಬಂಧನೆ. ಅವನ ಬಾಯಿ ಕಟವಾಯಿ ಸೀಳಿ ಹೋಗಿ ಅವನ ಕಣ್ಣುಗಳೆಲ್ಲ ಅಗಲವಾಗಿ ತೆರೆದುಕೊಂಡು ಥಪ್ ಅಂತ ಬಿದ್ದ. ಸೋಕ್ಷಿಣಿ ವಿವೃತೆ ಚಕ್ರೆ ವಿಶಿಷ್ಟೇ ಮುಕ್ತ ಬಂಧನೆ. ಆ ಕಣ್ಣು ಅಗಲವಾದ ಕಣ್ಣು, ಕುದುರೆಯ ಕಣ್ಣು, ಉಬ್ಬು ಕಣ್ಣು ಥಬಕ್ ಅಂತ ಕ್ಯಾಡು ಬಿದ್ದೋಗಿತ್ತಂತೆ. ಆ ತರಹ ಬಿದ್ದಿತ್ತು. ಜಘಾನ ಧರಣೀಂ ಪಾದೈ ಶಕೃನ್ಮೂತ್ರಂ ತಮುತ್ಸೃಜನ್ ಸ್ವೇದಾರ್ದ್ರ ಗಾತ್ರ ಶಾಂತಶ್ಚ ನಿರ್ಯತ್ನ ಸೋಭವತ್ತದ. ಇಷ್ಟಾದ ಮೇಲೂ ಮೂತ್ರವನ್ನು ಹೊಯ್ಯುತ್ತಾ, ಸಗಣಿ ಹಾಕುತ್ತಾ, ಅಶ್ವದ ಲದ್ದಿ, ಕುದುರೆ ಲದ್ದಿಯನ್ನ ಹಾಕುತ್ತಾ ಮೈತುಂಬ ಬೆವರಿಡಿದವನಾಗಿ ಸ್ವಲ್ಪ ಹೊತ್ತು ಒದ್ದಾಡಿ ಆಮೇಲೆ ಹೊರಟು ಹೋದ. ವ್ಯಾಜಿತಾಸ್ಯ ಮಹಾರಂಧ್ರ ಸೋಸುರ ಕೃಷ್ಣ ಬಾಹುನ ನಿಪಾತಿತೋದ್ವಿಧಾ ಭೂಮೌ ವೈದ್ಯುತೇನ ಯಥಾ ದ್ರುಮಃ ದ್ವಿಪಾದೇ ಪೃಷ್ಠಪುಚ್ಛಾರ್ಧೆ ಶ್ರವಣೈಕಾಕ್ಷಿನಾಸಿಕೆ ಕೇಶಿನಸ್ತೆ ದ್ವಿಧಾ ಭೂತೆ ಶಕಲೆ ದ್ವೇ ವಿರೇಜತು. ಆಮೇಲೆ ಆ ಮೋರೆ ಇದೆಯಲ್ಲ, ಕುದುರೆಯ ಮೋರೆ, ಪರ್ಫೆಕ್ಟ್ ಆಗಿ ಈ ಜರಾಸಂಧಂತಹ ಎರಡು ಸೀಳಿತ್ತು. ಒಂದೇ ಕಣ್ಣು, ಒಂದೇ ಕಟವಾಯಿ, ಒಂದೇ ಕಿವಿಯಾಗಿ ಇದ್ದು ಭೀಕರವಾಗಿ ತೋರಿತು. ಹತ್ವಾತು ಕೇಚಿನಂ ಕೃಷ್ಣೋ ಗೋಪಾಲೈರ್ಮುದಿತೈರ್ವೃತಃ ಅನಾಯಸ್ತ ತನುಸ್ವಸ್ಥೋ ಹಂಸಸ್ತತ್ರೈವ ತಸ್ಥಿವಾನ್. ಅವನು ಹಾಗೇ ಇದ್ದಾನೆ. ಕೈ ಒಂಚೂರು ಅದನ್ನು ಕೈಯನ್ನು ತೆಗೆಯೋದು ಇತ್ಯಾದಿಗಳೇನು ಮಾಡಿಲ್ಲ. ಅದು ಬಿದ್ದ ಮೇಲೂ ಅವನನ್ನ ಆತಂಕದಿಂದ ಬಂದು ಗೋಪಾಲಕರೆಲ್ಲ ನೋಡಿದಾಗ ಆರಾಮವಾಗಿಯೇ ಇದ್ದ. ಎಲ್ಲರೂ ಸ್ತೋತ್ರ ಮಾಡಿದರಂತೆ. ಅಥಾಂತ ಅಥಾಹ
ಅಂತರ್ಹಿತೋ ವಿಪ್ರ ನಾರದೋ ಜಲದೆ ಸ್ಥಿತಃ ಕೇಶಿನಂ ನಿಹತಂ ದೃಷ್ಟ್ವಾ ಹರ್ಷ ನಿರ್ಭರ ಮಾನಸಃ. ಆಗ ಮೋಡದೆಡೆಯಲ್ಲಿ ಯಾರಿಗೂ ಕಾಣದಂತೆ ನಿಂತಿದ್ದ ನಾರದರು ಸ್ತೋತ್ರ ಮಾಡಿದರು. ಸಾಧು ಸಾಧು ಜಗನ್ನಾಥ ಲೀಲಯೈವ ಯದಚ್ಯುತ ಯುದ್ಧೋತ್ಸುಕೋಹಮತ್ಯರ್ಥಂ ನರವಾಜಿ ಮಹಾಹವಂ. ಓ, ಬಹಳ ದಿವಸದ ನನ್ನ ಬಯಕೆ ಪೂರ್ತಿಯಾಯಿತು. ಒಂದು ಒಳ್ಳೆ ಫೈಟಿಂಗ್ ನೋಡಬೇಕು ಅಂತ ಇದ್ದೆ. ಆ ಫೈಟಿಂಗ್ ಅನ್ನ ಇವತ್ತು ನೋಡಿದೆ. ನರವಾಜಿ ಮಹಾಹವಂ ಅಭೂತಪೂರ್ವಮನ್ಯತ್ರ ದ್ರಷ್ಟುಂ ಸರ್ಗಾದಿಹಾಗತಃ. ಅಭೂತಪೂರ್ವ, ಹಿಂದೆ ಎಂದೂ ನಾನು ನೋಡಿದ್ದಿಲ್ಲ ಇದನ್ನ. ಅದಕ್ಕೆ ಸ್ವರ್ಗದಿಂದ ಇಲ್ಲಿಗೆ ಬಂದಿದ್ದೇನೆ. ಕರ್ಮಾಣ್ಯತ್ರಾವತಾರೇತೆ ಕೃತಾನಿ ಮಧುಸೂದನ ಯಾನಿ ತೈರ್ವಿಸ್ಮಿತಂ ಚೇತಃ ತೋಷಮೇತೇನ ಮೇ ಗತಂ. ನಿನ್ನ ಕರ್ಮ ನಮಗೆಲ್ಲರಿಗೂ ಅಚ್ಚರಿ ಸಂತೋಷ, ನಿನಗೆ ಅಚ್ಚರಿ ಅಲ್ಲ, ನಿನಗೇನು ಆಶ್ಚರ್ಯವೇ ಇಲ್ಲ. ಆ ತರಹದ್ದು ಇದಾಗಿದೆ. ತುರಂಗಸ್ಯಾಸ್ಯ ಶಕ್ರೋಪಿ ಕೃಷ್ಣದೇವಾಶ್ಚ ಬಿಭ್ಯತಿ ಧೂತ ಕೇಸರಜಾಲಸ್ಯ ಹೇಷತೋ ಭ್ರಾವಲೋಕಿನಃ. ಈ ದೈತ್ಯ ಜೋರಾಗಿ ತನ್ನ ಮುಂಗಾಲುಗಳನ್ನೆತ್ತಿ ಕೆನೆಯುತ್ತಾ ಮೋಡವನ್ನು ನೋಡಿದರೆ ಇಂದ್ರಾದಿಗಳಿಗೆಲ್ಲ ಭಯ ಆಗ್ತಾ ಇತ್ತು. ಆ ತರಹದವನನ್ನ ಕೊಂದಿ. ಯಸ್ಮಾತ್ ತ್ವಯೈಷ ದುಷ್ಟಾತ್ಮ ಹತಕೇಶಿ ಜನಾರ್ದನ ತಸ್ಮಾತ್ ಕೇಶವ ನಾಮ್ನಾ ತ್ವಂ ಲೋಕೆ ಖ್ಯಾತೋ ಭವಿಷ್ಯಸಿ. ಈ ಕೇಶಿಯನ್ನ ಕೊಂದ್ಯಲ್ಲ, ಇನ್ಮೇಲೆ ನಿನ್ನ ಹೆಸರು ಕೇಶವ ಅಂತ. ಕೇಶಿಯನ್ನು ವಧ ಮಾಡಿದವ. ವ್ಯಾಕರಣದ ಪ್ರಕಾರ ರೂಪ ಆಗಲ್ಲ. ಅಕಾರ್ಡಿಂಗ್ ಟು ಸಾಂಸ್ಕ್ರಿಟ್ ಗ್ರಾಮರ್ ಕೇಶವ ಅಂತ ರೂಪ ಆಗಲ್ಲ. ಕೇಶವಾನ್ ಕೇಶವ ಸ್ಮೃತಃ ಅಂತ ಒಳ್ಳೆ ಚಂದದ ಕೂದಲವನನ್ನ ಕೇಶವ ಅಂತ ಕರೀತಾರೆ ಅಂತ. ಆದರೆ ಕೇಶಿಯನ್ನ ಕೊಂದದ್ರಿಂದ ಕೇಶವ ಅನ್ನೋದನ್ನ ಅವರು ಒಪ್ಪಲ್ಲ. ಅವರು ಒಪ್ಪುದ್ರೆಷ್ಟು ಬಿಟ್ಟರೆಷ್ಟು ವೇದವ್ಯಾಸರು ಹೇಳಿದ್ದಾರೆ. ಆಯ್ತೆ, ಯಾಕೆ ನಾ ಇದನ್ನ ಹೇಳಿದ್ದು ಅಂತಂದ್ರೆ, ಸಂಸ್ಕೃತದಲ್ಲಿ ಹೀಗಾಗಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ಸ್ವಸ್ತ್ಯಸ್ತುತೆ ಗಮಿಷ್ಯಾಮಿ ಕಂಸ ಯುದ್ಧೇಧುನಾ ಪುನಃ ಪರಶ್ವೋಹಂ ತಮೇಷ್ಯಾಮಿ ತ್ವಯಾ ಕೇಶಿ ನಿಷೂದನ. ಈಗ ಹೊರಡ್ತೇನೆ, ನಾಡಿದ್ದು ಮತ್ತೆ ಭೇಟಿಯಾಗೋಣ, ಆಯ್ತಾ? ಒಂದು ಒಳ್ಳೆ ಫೈಟಿಂಗ್ ಉಂಟಲ್ಲಿ. ಉಗ್ರಸೇನ ಸುತೆ ಕಂಸೆ ಸಾನುಗೆ ವಿನಿಪಾತಿತೆ ಭಾರಾವತಾರ ಕರ್ತಾತ್ವಂ ಪೃಥಿವ್ಯಾ ಪೃಥಿವೀಧರ. ನಾಡಿದ್ದು ಕಂಸನ ಅಂಗಣದಲ್ಲಿ ದೊಡ್ಡ ಯುದ್ಧ ನಡೆಯಲಿಕ್ಕಿದೆ. ಭೂಮಿಯ ಭಾರಾವತಾರ ಆಗುವ ಕ್ಷಣ ಅದು. ತತ್ರಾನೇಕ ಪ್ರಹಾರಾಣಿ ಯುದ್ಧಾನಿ ಪೃಥಿವೀಕ್ಷಿತಾಂ ದ್ರಷ್ಟವ್ಯಾನಿ ಮಯಾಯುಷ್ಮತ್ ಪ್ರಣೀತಾನಿ ಜನಾರ್ದನ. ಅಲ್ಲಿ ಬೇಕಾಷ್ಟು ತರಹದ ಯುದ್ಧ ಆಗತ್ತೆ. ಸೋಹಂ ಯಾಸ್ಯಾಮಿ ಗೋವಿಂದ ದೇವ ಕಾರ್ಯಂ ಮಹತ್ಕೃತಂ ತ್ವಯೈವ ವಿದಿತಂ ತರವಂ ಸ್ವಸ್ಥಿತೆ ಸ್ತುವ್ರಜಾಮ್ಯಹಂ. ನಿನಗೆಲ್ಲ ಗೊತ್ತಿದೆ ದೇವಕಾರ್ಯದ ಬಗ್ಗೆ. ಮತ್ತೆ ನಾನೀಗ ಹೋಗ್ತಾ ಇರೋದು ದೇವಕಾರ್ಯಕ್ಕಾಗಿಯೇ ಹೊರಡ್ತೇನೆ ಅಂತ ಹೇಳಿ, ನಾರದೇತು ಗತೆ ಕೃಷ್ಣೇ ಕೃಷ್ಣ ಸಹ ಗೋಪೈಸ್ತಭಾಜಿತಃ ವಿವೇಶ ಗೋಕುಲಂ ಗೋಪಿ ನೇತ್ರಪಾನೈಕ ಭೋಜನಂ. ಕೃಷ್ಣ ಗೋಕುಲಕ್ಕೆ ತೆರಳಿದ. ಹೇಗೆ? ಗೋಪಿ ನೇತ್ರ ಪಾನೈಕ ಭಾಜನಂ ವಿವೇಶ. ಗೋಪಿಕೆಯರ ಕಣ್ಣಿನಿಂದ ಯಾವ ರೂಪ ಹೀರಲ್ಪಡುತ್ತದೋ ಅಂತಹ ರೂಪ ಇರುವ ಕೃಷ್ಣ. ತ್ರಿವಿಕ್ರಮ ಪಂಡಿತರು ಉಷಾಹರಣದ ಆರಂಭದಲ್ಲಿ ಹೇಳ್ತಾರೆ, ಲಕ್ಷ್ಮೀ ಪಾನಪಾತ್ರಂ ಅಂತ. ದೇವರ ಮೋರೆ ಅನ್ನೋದು ಲಕ್ಷ್ಮೀ ಪಾನಪಾತ್ರಂ ಮುಖಾಂಬುಜಂ ಅಂತ. ದೇವರ ಮೋರೆ ಅನ್ನೋದು ಲಕ್ಷ್ಮಿಯ ಪಾನಪಾತ್ರೆ ಇದ್ದ ಹಾಗೆ. ಪಾನಪಾತ್ರೆಯಿಂದ ನಮಗೆ ಇಷ್ಟವಾದ ದ್ರವವನ್ನು ನಾವು ತೆಗೆದುಕೊಳ್ತೇವಲ್ವಾ, ಹಾಗೆ ಲಕ್ಷ್ಮೀದೇವಿ ದೇವರ ಮೋರೆಯನ್ನೇ ನೋಡ್ತಾ ಅದರ ಸೊಬಗನ್ನ ಆಸ್ವಾದನೆ ಮಾಡ್ತಾ ಇರ್ತಾಳೆ ಯಾವಾಗಲೂ ಅನ್ನೋದನ್ನ ಅವರು ಆ ತರಹ ಹೇಳಿದ್ದಾರೆ. ಲಕ್ಷ್ಮೀ ಪಾನಪಾತ್ರಂ ಅಂತ.
ಹಾಗೆ ಅದಕ್ಕೆ ಕಾರಣ ಏನು ಅಂದರೆ ವೇದವ್ಯಾಸರ ಪ್ರಯೋಗ. ಗೋಪಿ ನೇತ್ರ ಪಾನೈಕ ಭಾಜನಂ ಅಂತ. ಗೋಪಿಕೆಯರ ಕಣ್ಣುಗಳು ಪಾನ ಮಾಡುವುದಕ್ಕೆ ಪಾತ್ರೆಯಂತೆ ಇರುವ ಕೃಷ್ಣ ಹೊರಟ ಅಂತ. ಹೀಗೆ 16ನೆಯ ಅಧ್ಯಾಯ. ಪರಾಚರ ಅಕ್ರೂರೋಪಿ ವಿನಿಷ್ಕ್ರಮ್ಯ ಸ್ಯಂದನೇನಾಚುಗಾಮಿನ ಕೃಷ್ಣ ಸಂದರ್ಶನಾಕಾಂಕ್ಷಿ ಪ್ರಯಯೌ ನಂದಗೋಕುಲಂ. ಅಕ್ರೂರನು ಕೂಡ ಕೃಷ್ಣನನ್ನು ನೋಡಬೇಕು ಅಂತ ಹೇಳಿ ನಂದಗೋಕುಲಕ್ಕೆ ಹೊರಟ. ಚಿಂತಯಾಮಾತ ಚಾಕ್ರೂರೋ ನಾಸ್ತಿ ಧನ್ಯತರೋ ಮಮ ಯೋಹಮಂ ಚಾವತೀರ್ಣಸ್ಯ ಮುಖಂ ದ್ರಕ್ಷ್ಯಾಮಿ ಚಕ್ರಿಣಃ. ಅಕ್ರೂರ ಚಿಂತಿಸಿದ, ನನಗಿಂತ ಧನ್ಯ ಇನ್ಯಾರಿದ್ದಾರೆ? ನಾನು ಕೃಷ್ಣನ ಮುಖವನ್ನು ನೋಡ್ತಾ ಇದ್ದೇನಲ್ವಾ. ಅದ್ಯ ಮೇ ಸಫಲಂ ಜನ್ಮ ಸುಪ್ರಭಾತಾಭವನ್ನಿಚ ಯದುನ್ನಿದ್ರಾಭಪತ್ರಾಕ್ಷಂ ವಿಷ್ಣೋರ್ದ್ರಕ್ಷ್ಯಾಮ್ಯಹಂ ಮುಖಂ. ಇವತ್ತು ನನ್ನ ಜನ್ಮ ಸಫಲ. ಸುಪ್ರಭಾತಾಭವನ್ನಿಚ, ರಾತ್ರಿ ಕಳೆದು ಬೆಳಗಾಯಿತು. ಈ ಬೆಳಗು ಒಳ್ಳೆಯ ಬೆಳಗು, ಸುಪ್ರಭಾತ. ಯಾಕೆ ಅಂದರೆ ನಾನು ತಾವರೆಯಂತೆ ಅರಳುಗಣ್ಗಳ ಕೃಷ್ಣನನ್ನು ನೋಡ್ತೇನೆ. ಪಾಪಂ ಹರತಿ ಯತ್ ಪುಂಸಾಂ ಸ್ಮೃತಂ ಸಂಕಲ್ಪನಾಮಯಂ ತತ್ಪುಂಡರೀಕನಯನಂ ವಿಷ್ಣೋರ್ದ್ರಕ್ಷ್ಯಾಮ್ಯಹಂ ಮುಖಂ. ಯಾವುದನ್ನು ನೆನಪಿಸಿಕೊಂಡರೆ ಪಾಪ ಪರಿಹಾರ ಆಗ್ತದೋ ಅಂತಹ ದೇವರ ಮುಖವನ್ನು ಇವತ್ತು ನೋಡ್ತಾ ಇದ್ದೇನೆ. ವಿನಿರ್ಜಗ್ಮುರುಯತೋ ವೇದ ವೇದಾಂಗಾನ್ಯಖಿಲಾನಿ ಚ ದ್ರಕ್ಷ್ಯಾಮಿ ತತ್ಪರಂ ಧಾಮ ಧಾಮ್ನಾಂ ಭಗವತೋ ಮುಖಂ. ಯಾರಿಂದ ವೇದಗಳು ಹೊರಟವೋ, ವೇದಾಂಗಗಳು ಹೊರಟವೋ, ಎಲ್ಲ ವಾಂಗ್ಮಯಗಳು ಹೊರಬಂದವೋ ಅಂತಹ ದೇವರ ಮೋರೆಯನ್ನ ನಾನು ನೋಡುತ್ತೇನೆ. ಯಜ್ಞೇಚು ಯಜ್ಞ ಪುರುಚ ಪುರುಚೈ ಪುರುಚೋತ್ತಮ ಯುಜ್ಯತೆ ಸೋಖಿಲ ಯೋಖಿಲಾಧಾರ ತಂ ದ್ರಕ್ಷ್ಯಾಮಿ ಜಗತ್ಪತಿಂ. ಯಜ್ಞಗಳಲ್ಲಿ ಯಾರು ಪೂಜಿಸಲ್ಪಡ್ತಾನೋ, ಯಜ್ಞ ಪುರುಷ, ಪುರುಷೋತ್ತಮ, ಅಂತಹ ದೇವರನ್ನ ಇವತ್ತು ನೋಡುತ್ತೇನೆ. ಇಷ್ಟ್ವಾಯಮಿಂದ್ರೋ ಯಜ್ಞಾನಾಂ ಶತೇನ ಅಮರರಾಜತಾಂ ಅವಾಪತಮನಂತಾದಿಮಹಂ ದ್ರಕ್ಷ್ಯಾಮಿ ಕೇಶವಂ. ಇಂದ್ರ 100 ಯಾಗಗಳನ್ನ ಮಾಡಿ ಆ ಯಾಗಗಳಿಂದ ಯಾರನ್ನ ಪೂಜಿಸಿ ದೇವತೆಗಳ ದೊರೆಯಾದನೋ ಅಂತಹ ಗೋವಿಂದನನ್ನ ಇವತ್ತು ನೋಡುತ್ತೇನೆ. ಸ ನ ಬ್ರಹ್ಮಾನೇಂದ್ರ ಮರುದಶ್ವಿ ವಸ್ವಾದಿತ್ಯ ಮರುದ್ಗಣಾ ಯಸ್ಯ ಸ್ವರೂಪಂ ಜಾನಂತಿ ಪ್ರತ್ಯಕ್ಷಂ ಯಾತಿ ಮೇ ಹರಿಹಿ. ಬ್ರಹ್ಮ, ರುದ್ರ, ಇಂದ್ರ, ಶಿವ, ವಸು, ಆದಿತ್ಯರು, ಮರುದ್ಗಣಗಳು ಯಾರ ಸ್ವರೂಪವನ್ನು ಪೂರ್ತಿಯಾಗಿ ತಿಳಿದಿಲ್ಲವೋ ಅಂತಹ ದೇವರನ್ನು ನೋಡ್ತೇನೆ. ಸರ್ವಾತ್ಮ ಸರ್ವವಿತ್ ಸರ್ವಃ ಸರ್ವಭೂತೇಷ್ವಸ್ಥಿತಃ ಯೋ ಚಿಂತ್ಯಃ ಅವ್ಯಯೋ ವ್ಯಾಪಿ ಸವಕ್ಷ್ಯತಿ ಮಯಾ ಸಹ. ಎಲ್ಲರ ಅಂತರ್ಯಾಮಿಯಾಗಿದ್ದು ಎಲ್ಲವನ್ನೂ ತಿಳಿದ, ಎಲ್ಲವನ್ನೂ ವ್ಯಾಪಿಸಿದ, ಎಲ್ಲ ಭೂತಗಳಲ್ಲಿ ನೆಲೆಗೊಂಡ, ಅಚಿಂತ್ಯನಾದ, ಅವ್ಯಯನಾದ, ವ್ಯಾಪ್ತನಾದ ದೇವರ ಜೊತೆಗೆ ನಾನಿವತ್ತು ಮಾತನಾಡುವ ಭಾಗ್ಯವನ್ನು ಪಡೆದಿದ್ದೇನೆ. ಮತ್ಸ್ಯ ಕೂರ್ಮ ವರಾಹಾಶ್ವ ಸಿಂಹರೂಪಾದಿಭಿಸ್ಥಿತಿಂ ಚಕಾರ ಜಗತೋ ಯೋಜಃ ಸೋದ್ಯಮಾಂ ಪ್ರಲಪಿಷ್ಯತಿ. ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ಹಯಗ್ರೀವನಾಗಿ, ನರಸಿಂಹನಾಗಿ ಯಾರು ಜಗತ್ತಿನ ರಕ್ಷಣೆ ಮಾಡಿದರೋ ಅಂತಹ ದೇವರ ಜೊತೆಗೆ ಇವತ್ತು ಮಾತನಾಡುತ್ತೇನೆ. ಸಾಂಪ್ರತಂ ಚ ಜಗತ್ಸ್ವಾಮಿ ಕಾರ್ಯಮಾತ್ಮ ಹೃದಯ ಸ್ಥಿತಂ ಕರ್ತುಂ ಮನುಷ್ಯತಾಂ ಪ್ರಾಪ್ತಃ ಸ್ವೇಚ್ಛಾ ದೇಹ ಧೃಗವ್ಯಯ. ಜಗತ್ಸ್ವಾಮಿಯಾದ ಅವನು ತನ್ನ ಇಚ್ಛೆಯಂತೆ ಕೆಲಸವನ್ನು ಮಾಡಲಿಕ್ಕಾಗಿ ಮನುಷ್ಯನಂತೆ ತೋರಿಕೊಳ್ತಾ ಇದ್ದಾನೆ. ಯೋನಂತ ಪೃಥಿವೀಂ ಧತ್ತೆ ಶೇಖರಿಸ್ಥಿತಿ ಸಂಸ್ಥಿತಾಂ ಸೋವತೀರ್ಣೋ ಜಗತ್ಯರ್ಥೆ ಮಾಂ ಅಕ್ರೂರೇತಿ ವಕ್ಷತಿ. ಯಾರು ಭೂಮಿಯನ್ನು ಹೊತ್ತಿದ್ದಾನೋ, ಯಾರು ಜಗತ್ತಿಗಾಗಿ ಅವತರಿಸಿದ್ದಾನೋ ಅಂತಹ ತತ್ವ ಇವತ್ತು ನನ್ನನ್ನು ಅಕ್ರೂರ, ಬಂದ್ಯ ಅಂತ ಮಾತಾಡಿಸುತ್ತೆ. ಪಿತೃಪುತ್ರ ಸುಹೃದ್ ಭ್ರಾತೃ ಮಾತೃಬಂಧುಮಯೀಮಿಮಾಂ ಯನ್ಮಾಯಾಂ ನಾಲಮುತ್ತರ್ತುಂ ಜಗತ್ತಸ್ಮೈ ನಮೋ ನಮಃ. ದೇವರು
ತಂದೆ ಅಂತ ಹೇಳಿ, ಮಗ ಅಂತ ಹೇಳಿ, ಸುಹೃತ್ ಅಂತ ಹೇಳಿ, ಅಣ್ಣ ತಮ್ಮಂದಿರು, ತಾಯಿಯ ಬಂಧುಗಳು, ಈ ತರಹದ ಮಾಯೆಯನ್ನ ನಮಗೆ ಕಟ್ಟಿದ್ದಾನೆ. ಇದನ್ನ ದಾಟ್ಲಿಕ್ಕೆ ಅವನ ಇಚ್ಛೆಯಿಂದ ಮಾತ್ರ ಸಾಧ್ಯ. ನಾವೇ ಸ್ವತಂತ್ರವಾಗಿ ದಾಟ್ತೇವೆ ಅಂದ್ರೆ ಆಗೋದಿಲ್ವೋ ಅಂತಹ ದೇವರಿಗೆ ನಮಸ್ಕಾರ. ತರತ್ಯ ವಿದ್ಯಾಂ ವಿತತಾಂ ಹೃದಯ ಯಸ್ಮಿನ್ ನಿವೇಚಿತೆ ಯೋಗ ಮಾಯಾಂ ಅಮೇಯಾಯ ತಸ್ಮೈ ವಿದ್ಯಾತ್ಮನೇ ನಮಃ. ಯಾರು ಹೃದಯದಲ್ಲಿ ನೆಲೆಗೊಂಡು ಧ್ಯಾನವನ್ನು ಮೂಡಿಸಿದರೆ ನಾವು ಅವಿದ್ಯೆಯನ್ನು ದಾಟುತ್ತೇವೋ ಅಂತಹ ವಿದ್ಯಾತ್ಮನೇ ನಮಃ, ವಿದ್ಯಾತ್ಮನಿಗೆ ನಮಸ್ಕಾರ. ಯಜ್ಜಭಿರ್ಯಜ್ಞ ಪುರುಷೋ ವಾಸುದೇವಶ್ಚ ಸಾತ್ವತೈಃ ವೇದಾಂತ ವೇದಿಭಿರ್ವಿಷ್ಣು ಪ್ರೋಚ್ಯತೇಯೋ ನತೋಸ್ಮಿತಂ. ಯಜ್ಞಪುರುಷ ವಾಸುದೇವ ಯಾರು ಇದ್ದಾನೆ ಅಂತಹವನಿಗೆ ನನ್ನ ನಮಸ್ಕಾರ. ಯತ್ರ ಜಗದ್ಧಾಮ್ನಿ ಧಾರ್ತರ್ಯೇ ತತ್ ಪ್ರತಿಷ್ಠಿತಂ ಸದಸತ್ಯೇನ ಸತ್ಯೇನ ಮಯ್ಯಸೌ ಯಾತು ಸೌಮ್ಯತಾಂ. ದೇವರು ನನ್ನಲ್ಲಿ ಸೌಮ್ಯನಾಗಬೇಕು. ಸ್ಮೃತೇ ಸಕಲ ಕಲ್ಯಾಣ ಭಾಜನಂ ಯತ್ರ ಜಾಯತೆ ಪುರುಷಸ್ತಮಜಂ ನಿತ್ಯಂ ರಜಾಮಿ ಚರಣಂ ಹರಿಂ. ಯಾರನ್ನ ನೆನಪಿಸಿಕೊಂಡರೆ ಎಲ್ಲ ಮಂಗಳಗಳು ಆಗುತ್ತವೋ ಅಂತಹ ದೇವರನ್ನ ನಿತ್ಯವೂ ಮೊರೆ ಹೊಕ್ಕುತ್ತೇನೆ ಅಂದ ಅನ್ನುವಲ್ಲಿಗೆ ಈ ರೀತಿ ಚಿಂತನೆ ಮಾಡ್ತಾ ಭಕ್ತಿ ನಮ್ರಾತ್ಮಮಾನತಃ ಅಕ್ರೂರ ಗೋಕುಲಕ್ಕೆ ಹೋಗುವಾಗ ಸೂರ್ಯ ಮುಳುಗುತ್ತಾ ಇದ್ದ. ಅಂದರೆ ಒಂದು ಸುಮಾರು 5 ಗಂಟೆ 5:30 ಸಮಯ ಕೃಷ್ಣನನ್ನು ನೋಡ್ತಾ ಇದ್ದಾಗ ಆದೋಹನೆ ಗವಾಂ. ಸಂಜೆಯೂ ಕೂಡ ಗೋವನ್ನ ಕರಿಬೇಕು, ಹಾಲನ್ನು ಕರಿಬೇಕು. ವತ್ಸ ಮಧ್ಯಗತಂ ಫುಲ್ಲ ನೀಲೋತ್ಪಲದಲಚ್ಛವಿಂ. ಹಲವಾರು ಕರುಗಳ ನಡುವೆ ಇದ್ದಾನೆ. ಪ್ರಫುಲ್ಲ ಪದ್ಮಪತ್ರಾಕ್ಷಂ. ಅಗಲವಾದ ಅರಳಿದ ಕಣ್ಣು, ಶ್ರೀವತ್ಸದಿಂದ ಚಿಹ್ನಿತವಾದ ಎದೆ, ಉದ್ದವಾದ ತೋಳು, ಉಬ್ಬಿದ ಎದೆ, ಎದ್ದು ತೋರುವ ಮೋರೆ, ಸವಿಲಾಸ ಸ್ಮಿತಧರಂ. ಮುಗುಳು ನಗೆಯ ಒಂದು ಸೊಬಗು, ತುಂಗ ರಕ್ತ ನಖಂ ಪದ್ಭ್ಯಾಂ. ಆಮೇಲೆ ಒಳ್ಳೆಯ ಎತ್ತರವಾದ ಕೆಂಪಾದ ಉಗುರು, ಅಂದರೆ ನೆತ್ತರು ಸರಿಯಾಗಿ ಹರಿತಾ ಇದೆ ಮೈಯಲ್ಲಿ ಅಂತ ಅರ್ಥ. ಕೆಂಪಿಲ್ದೆ ಹೋದ್ರೆ ರಕ್ತಹೀನತೆ ಅಂತ, ಅನಿಮಿಕ್ ಆ ತರಹ. ಆಮೇಲೆ ಧರಣ್ಯಾಂ ಸುಪ್ರತಿಷ್ಠಿತಂ ಬಿಭ್ರಾಣಂ ವಾಸಸಿ ಪೀತೆ. ಕೆಳಗಡೆ ಒಂದು ಹಳದಿ ಬಟ್ಟೆ ಉಟ್ಕೊಂಡಿದ್ದಾನೆ, ಮೇಲ್ಗಡೆ ಹಳದಿ ಬಟ್ಟೆಯನ್ನ ತೊಟ್ಕೊಂಡಿದ್ದಾನೆ. ಅದು ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಮಿಂಚಿನ ಜೊತೆಗೂಡಿದ ಕರಿಮೋಡದ ಹಾಗೆ ಕಾಣಿಸ್ತಾ ಇದ್ದಾನೆ. ಹಂಸಕುಂದೆಂದು ಧವಳಂ ನೀಲಾಂಬರಧರಂ ದ್ವಿಜಂ ತಸ್ಯಾನುಬಲಭದ್ರಂಚ ದದರಚ ಯದು ನಂದನಂ. ಹಂಸದಂತೆ ಬೆಟ್ಟದ ಮಲ್ಲಿಗೆಯಂತೆ ಬೆಳ್ಳಗಿದ್ದಾನೆ, ನೀಲಿ ಬಣ್ಣದ ಬಟ್ಟೆಯನ್ನು ತೊಟ್ಟಿದ್ದಾನೆ. ಅಂತಹ ಬಲರಾಮನನ್ನು ಪಕ್ಕದಲ್ಲಿ ನಿಂತವನನ್ನು ನೋಡಿದನಂತೆ. ಪ್ರಾಂಶು ಮುತ್ತಂಗ ಬಾಹುವಂತಂ ವಿಕಾಸಿ ಮುಖ ಪಂಕಜಂ. ಅರಳಿದ ಮೋರೆ, ಎತ್ತರದ ದೇಹ, ಒಳ್ಳೆಯ ತೋಳು ಇತ್ಯಾದಿಗಳನ್ನು ನೋಡಿ ಪುಲಕಾಂಚಿತ ಸರ್ವಾಂಗ ತದಾ ಕ್ರೂರೋ ಭವನ್ಮುನೇ. ಇಡೀ ಅಕ್ರೂರನಿಗೆ ಭಾರಿ ಸಂತೋಷ ಆಯಿತು. ತದೇ ತತ್ಪರಮಂ ಧಾಮ ತದೇ ತತ್ಪರಮಂ ಪದಂ ಭಗವದ್ವಾಸುದೇವಾಂಶು ದ್ವಿಧಾಯೋಯಂ ವ್ಯವಸ್ಥಿತ. ದೇವರೇ 2 ರೂಪಗಳನ್ನ ಇಲ್ಲಿ ತೊಟ್ಟಿದ್ದಾನೆ ಅಂತ ಅವನಿಗನ್ನಿಸಿತು. ಇದನ್ನ ಇಟ್ಟುಕೊಂಡೇ ರಾಮಾನುಜೀಯರು ಮೊದಲು ಇದು ಮಾಡಿದ್ದು ಏನು, ದೇವರ ರೂಪಗಳು 2, ಬಲರಾಮ ಮತ್ತು ಕೃಷ್ಣ ಅಂತ ಸಾಕ್ಷಾತ್ ರೂಪ. ಇಸ್ಕಾನ್ನವರು ಅದೇ ಆಮೇಲೆ ಇಸ್ಕಾನ್ನವರು ಮಾಡಿದ್ರು. ಅದರಿಂದಾಗಿ ಮಧ್ವರ ಮತ್ತೆ ಸರಿಯಾಗಿ ನಾವು ನೋಡಿದಾಗ ಏನಾಗತ್ತೆ, ಅಲ್ಲಿ ಕುತ್ಕೋಬಹುದು, ಸರಿಯಾಗಿ ನೋಡಿದಾಗ ಏನಾಗತ್ತೆ, ಆವೇಶಾವತಾರ ಅದನ್ನು ಕೂಡ ಆವೇಶಾವತಾರ, ಆವೇಶ ಉತ್ಕಟವಾಗಿದೆ ಅನ್ನೋದನ್ನ ಹೇಳುವಾಗ ಅವನೇ ಅಂತ ಹೇಳ್ತಾರೆ. ಇವನು ನೇರ ನೋಡು ಇವನ ಅಪ್ಪನೇ ಅಂತಂದ್ರೆ ಅಪ್ಪನ ಸಿಮಿಲಾರಿಟಿ ಬಹಳ ಇದೆ ಅಂತ ಅರ್ಥ. ಇಲ್ಲಿ ಲೋಕದಲ್ಲಿ ಪ್ರಯೋಗ ಉಂಟು ಅಲ್ಲ, ಹಾಗ್ಯಾಕೆ ಮಾಡಬೇಕು ಅಂದ್ರೆ ಅವನಲ್ಲಿ ದೋಷಗಳು ಕಂಡು ಬಂದಿದೆ. ಆದ್ದರಿಂದ
ಸಾಫಲ್ಯಮಕ್ಷ್ಣೋರ್ಯುಗಮೇತದತ್ರ ದೃಷ್ಟೇ ಜಗದ್ಧಾತರಿಯಾತಮುಚ್ಚೈಃ. ಈ ಜನ್ಮ ಸಫಲ ಆಯಿತು. ಈ ಕೃಷ್ಣ ತನ್ನ ಕೈನಿಂದ ನನ್ನ ಬೆನ್ನನ್ನು ತಟ್ತಾನಲ್ವಾ, ಇದು ಸಿದ್ಧಿ ಅಲ್ವಾ? ಯಾರಿಂದ ಅಗ್ನಿ, ವಿದ್ಯುತ್, ಸೂರ್ಯ ಇವರೆಲ್ಲರೂ ಕೂಡ ಚೈತನ್ಯವನ್ನು ಪಡೆದು ಜಗತ್ತಿಗೆ ಒಳ್ಳೆಯದು ಮಾಡ್ತಾರೋ, ಯಾರ ಚಕ್ರದಿಂದಾಗಿ ದೈತ್ಯ ಸ್ತ್ರೀಯರ ಕಾಡಿಗೆ, ಕಣ್ಣಿಗೆ ಹಚ್ಚಿಕೊಂಡ ಕಾಡಿಗೆ ದೈತ್ಯರು ಸತ್ತಾಗ ಗಂಡಂದಿರು ಸತ್ತರು ಅಂತ ಹೇಳಿ ಅತ್ತಾಗ ಅವರ ಕಾಡಿಗೆ ಎಲ್ಲ ಮೊರೆ ತುಂಬ ಆಗತ್ತೋ, ಕಾಡಿಗೆಯಿಂದ ಕಪ್ಪಿಟ್ಟ ಮುಖದವರಾಗ್ತಾರೋ ಅಂತಹ ದೇವರು ನನ್ನನ್ನು ಮಾತನಾಡಿಸ್ತಾನಲ್ವಾ. ಯತ್ರಾಂಬು ವಿನ್ಯಸ್ಯ ಬಲಿರ್ಮನೋಜ್ಞಾನ್ ಅವಾಪ್ಯ ಭೋಗಾನ್ ವಸುಧಾತಳಸ್ಥಃ ತಥಾ ಮರತ್ವಂ ತ್ರಿದಶಾಧಿಪತ್ವಂ ಮನ್ವಂತರಂ ಪೂರ್ಣಮಪೇತ ಶತ್ರುಂ. ಬಲಿ ಯಾರ ಕೈಯಲ್ಲಿ ಆಯಿತು ಇದನ್ನು ಕೊಡ್ತಾ ಇದ್ದೇನೆ ಎನ್ನುವ ನೀರನ್ನು ಹಾಕಿ ಏನೇನೆಲ್ಲ ಪಡೆದ, ಅವಾಪ ಭೋಗಾನ್ ಎಲ್ಲ ಭೋಗಗಳನ್ನು ಪಡೆದ, ಭೂಮಿಯ ಕೆಳಗಡೆ ಇದ್ದ ಅಷ್ಟೆ. ತಥಾ ಅಮರತ್ವಂ ಎಂದೂ ಸಾಯದಂತೆ ಆದ, ತ್ರಿದಶಾಧಿಪತ್ವಂ 3 ಲೋಕದ ಒಡೆಯನಾದ, ಅಪ್ಯೇಚ ಮಾಂ ಕಂತ ಪರಿಗ್ರಹೇಣ ದೋಷಾಸ್ಪದೀಭೂತ ಮದೋಚ ದುಷ್ಟಂ ಕರ್ತಾವಮಾನೋಪಹತಂ ದಿಗಸ್ತು ತಜ್ಜನ್ಮ ಯತ್ಸಾಧು ಬಹಿಷ್ಕೃತಸ್ಯ. ದೇವರನ್ನು ನೋಡಲಿಕ್ಕೆ ಇಷ್ಟು ವರ್ಷ ಕಾಯಬೇಕಾಯಿತು. ಯಾಕೆ ಅಂದರೆ ಕಂಸನಂತಹ ದುಷ್ಟನ ಸಂಪರ್ಕದಲ್ಲಿ ಇದ್ದದ್ರಿಂದ ಆ ದುರ್ಜನ ಸಂಸರ್ಗದಿಂದ ಉಂಟಾದ ದೋಷ ಇಲ್ಲಿ ಪರಿಹಾರ ಆಗತ್ತಲ್ವಾ. ಜ್ಞಾನಾತ್ಮಕಸ್ಯಾಮಲ ಸತ್ವರಾಚೇಃ ಅಪೇತ ದೋಷಸ್ಯ ಸದಾ ಸ್ಫುಟಸ್ಯ ಕಿಂವಾ ಜಗತ್ಯತ್ರ ಸಮಸ್ತ ಪುಂಸಾಂ ಅಜ್ಞಾತಮಸ್ಯಾಸ್ತಿ ಹೃದಯ ಸ್ಥಿತಸ್ಯ. ಜ್ಞಾನಾತ್ಮಕನಾದ, ದೋಷವಿರದ, ಗುಣದಿಂದ ಪೂರ್ಣನಾದ ದೇವರಿಗೆ ತಿಳಿಯದೇ ಇರೋದೇನಿದೆ. ತಸ್ಮಾದಹಂ ಭಕ್ತಿ ವಿನಮ್ರಚೇತಾ ವ್ರಜಾಮಿ ಸರ್ವೇಶ್ವರಮೀಶ್ವರಾಣಾಂ ಅಂಚಾವತಾರಂ ಪುರುಷೋತ್ತಮಸ್ಯಶ್ಚನಾದಿ ಮಧ್ಯಾಂತಮಜಸ್ಯ ವಿಷ್ಣೋಃ. ಅದರಿಂದಾಗಿ ಇಂತಹ ದೇವರ ಮೊರೆ ಹೋಗ್ತಾ ಇದ್ದೇನೆ ಅಂತ ಚಿಂತನೆ ಮಾಡುವಲ್ಲಿಗೆ 17ನೆಯ ಅಧ್ಯಾಯ ಮುಗಿತು. ಈ ರೀತಿಯಾಗಿ ಚಿಂತನೆ ಮಾಡ್ತಾ ಅಕ್ರೂರೋಸ್ಮಿ ಅಂತ ಹೇಳಿ ದೇವರ ಕಾಲಿಗೆ ನಮಸ್ಕಾರ ಮಾಡಿದ. ಆಗ ದೇವರು ಸೋಪ್ಯೇನಂ ಧ್ವಜವಜ್ರಾಬ್ಜ ಕೃತ ಚಿಹ್ನೇನ ಪಾಣಿನ ಸಂಸ್ಪೃಶ್ಯ ಕೃಶ್ಯ ಚ ಪ್ರೀತ್ಯ ಸುಗಾಢಂ ಪರಿಶಸ್ವಜೇ. ಧ್ವಜ, ವಜ್ರ ಮೊದಲಾದ ಚಿಹ್ನೆಗಳಿರುವ, ಪದ್ಮ ಮೊದಲಾದ ಚಿಹ್ನೆಗಳಿರುವ ತನ್ನ ಕೈಯಿಂದ ಸೆಳೆದು ಗಾಢವಾಗಿ ಅಪ್ಪಿಕೊಂಡನಂತೆ. ಆಮೇಲೆ ಅವನು ರಾಜಪ್ರತಿನಿಧಿ, ಇವರಿಬ್ಬರು ನಮಸ್ಕಾರ ಮಾಡಿದ್ರು. ಅವರಿಂದ ವಂದನವನ್ನು ಸ್ವೀಕಾರ ಮಾಡಲೇಬೇಕು, ಇವನು ರಾಜಪ್ರತಿನಿಧಿ ಆದ್ದರಿಂದ. ಆಮೇಲೆ ಅವನಿಗೆ ಊಟಕ್ಕೆ ಹಾಕಿದ್ರು. ಉಣ್ಣಬೇಕಾದದ್ದನ್ನು ಉಂಡು ಎಲ್ಲವನ್ನ ಹೇಳಿಬಿಟ್ಟ. ದೂತನಾಗಿ ಬಂದಾಗ ಏನು ಹೃದಯದಲ್ಲಿ ಇಟ್ಕೊಳ್ಬೇಕು, ಏನು ಹೇಳಬೇಕು, ಎರಡಿರುತ್ತೆ. ಇವನು ಭಕ್ತಿಯ ಮುಂದೆ ಅದ್ಯಾವುದು ನಡಿಲೇ ಇಲ್ಲ. ಭಕ್ತಿ ಬಂದಾಗ ರಾಜಕೀಯ ಎಂಥದು. ಭಕ್ತಿ ಪರವತನಾಗಿ ಯಥಾ ನಿರ್ಭರ್ಚಿತಸ್ತೇನ ಕಂಸೇನಾನಕದುಂದುಭಿಃ ಯಥಾ ಚ ದೇವಕೀ ದೇವಿ ದಾನವೇನ ದುರಾತ್ಮನ. ಸುಮಾರು 1 ವರ್ಷದಿಂದ 12ನೇ ವಯಸ್ಸಿನಿಂದ ಇವನಿಗೆ 13 ಆಗುವವರೆಗೂ ಅವನಿಗೆ ಆವಾಗಲೇ ಗೊತ್ತಾಯಿತು. ಕೃಷ್ಣ 12ನೇ ವಯಸ್ಸು ಮುಗಿಸುವಾಗ ಗೊತ್ತಾಯಿತು. ಯಾರಿಗೆ? ಕಂಸನಿಗೆ. ಕೃಷ್ಣ ತಪ್ಪಿಸಿಕೊಂಡು ಹೋಗಿದ್ದಾನೆ, ಕಾರಣ ಇದೇ ವಸುದೇವ ಅಂತ. ದಿವಸ ವಸುದೇವ ದೇವಕಿಯರನ್ನ ಆಸ್ಥಾನದಲ್ಲಿ ಕೂಡಿಸಿ ಸಭೆಯಲ್ಲಿ ಅವರಿಗೆ
ತರತರನಾಗಿ ಟಾಂಟೆರ್ಚೋದು. ಒಬ್ಬರನ್ನ ನಂಬಿರ್ತೀವಿ, ಅಂತಹ ನಂಬುಗೆಗೆ ನಮ್ಮ ಹಿರಿಯರು ಎಷ್ಟು ಅರ್ಹರು ನೋಡಿ. ನನಗೆ ಗೊತ್ತಿಲ್ಲದೆ ಮಗನನ್ನು ಕಳುಹಿಸಿದ್ದಾರೆ, ಒಪ್ಪಂದ ಮಾಡಿಕೊಂಡದ್ದು ಎಲ್ಲ ಮಕ್ಕಳನ್ನು ಕೊಡ್ತೇನೆ ಅಂತ. 8 ಮಕ್ಕಳನ್ನು ಕೊಟ್ಟರು, 8ನೇ ಮಿಸ್ಸಿಂಗ್. ಏನು ನಂಬಿಕೆ, ಏನು ಸತ್ಯ, ಏನು ವ್ರತ, ಏನು ಸಜ್ಜನಿಕೆ ಅಂತ ಹೇಳಿ ತಮಾಷೆ ಮಾಡೋದಂತ. ಪ್ರತಿ ದಿವಸ ಇದು ಪ್ರತಿ ದಿವಸ ನಿಮ್ಮ ತಂದೆಯವರನ್ನ ಬೈತಾ ಇದ್ದಾರೆ, ದೇವಕಿಯನ್ನ ಬೈತಾ ಇದ್ದಾನೆ. ಆಹಾ, ತಂಗಿ, ಅಣ್ಣನ ಪ್ರಾಣಕ್ಕಿಂತ ಮಗು ಹೆಚ್ಚಾಯಿತು. ಈ ಕಂಸ ಆದರೂ ಎಷ್ಟೋ ಬೆಟರ್. ಕೆಲವೊಬ್ರು ಮನೆಯಲ್ಲಿ ನೀವು ನೋಡಬೇಕು, ಯಾವುದೋ ಒಂದು ಮನೆಯಲ್ಲಿ ನಾಯಿ, ನಮ್ಮ ತಮ್ಮನ ಮನೆ ಹತ್ರ ಒಂದು ನಾಯಿ ಅಲ್ಲಿ ಓಡಾಡ್ತಾ ಇತ್ತು. ಆ ಮಗುವಿನ ಮೇಲೆ ಬಂತು. ಆ ಮಗುವಿನ ಅಪ್ಪ ಅದನ್ನು ಹಿಡಿದು ಎಳೆದು ಇಟ್ಕೊಂಡು ಅದನ್ನ ನಾಯಿಯನ್ನು ಹೆದರಿಸಲಿಕ್ಕೆ ಅಂತ ಕೋಲೋ ಅಥವಾ ಏನೋ ಎತ್ತಿ ಅದನ್ನು ಓಡಿಸಿದ. ಆಗ ಮನೆ ಯಜಮಾನಿ ಬಂದು, ಏನ್ರಿ ನಾಯಿಗಿಂತ ಮಗುನೇ ಹೆಚ್ಚಾಗೋಯ್ತಾ ನಿಮ್ಗೆ ಅಂತ ಕೇಳಿದ್ರು. ಹೀಗೆ ಕಂಸ ಅವ್ರಿಗಿಂತ ಬೆಟರ್. ಯಥಾ ನಿರ್ಭರ್ಸಿತಸ್ತೇನ ಯಥಾಚ ದೇವಕಿ ದೇವಿ. ದೇವಕಿಯನ್ನ ಅಣ್ಣ ಹೆಚ್ಚೋ ಮಗ ಹೆಚ್ಚೋ ಅಂತ ಕೇಳದ, ಇವ್ರ ತರಹ ಅಲ್ಲ. ಉಗ್ರಸೇನೆ ಯಥಾ ಕಂಸಃ ಸದುರಾತ್ಮ ಚ ವರ್ತತೆ ಯಂ ಚೈವಾರ್ಥಂ ಸಮುದ್ದಿಶ್ಯ ಕಂಸೇನತು ವಿವರ್ಜಿತ. ಉಗ್ರಸೇನನ್ನು ಕೊಲ್ಲಬೇಕು ಅಂತ ಇದ್ದಾನೆ, ಯಾಕೆಂದ್ರೆ ನಮ್ಮ ಅಪ್ಪ ಅಲ್ಲ ಅಂತ ಗೊತ್ತಾಗಿದೆ ಅವನಿಗೆ. ಉಗ್ರಸೇನ ಕಂಸನ ಅಪ್ಪನೇ ಅಲ್ಲ, ದ್ರಮಿಳ ಅಂತನ್ನೋ ಒಬ್ಬ ಗಂಧರ್ವ ಉಗ್ರಸೇನನ ಹೆಂಡತಿಯನ್ನ ಮೋಸಗೊಳಿಸಿ ಉಗ್ರಸೇನನ ವೇಷವನ್ನ ತೊಟ್ಟು ಅವಳನ್ನು ಸಂಪರ್ಕ ಮಾಡಿದ. ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಗೊತ್ತಾಯಿತು ತಾಯಿಗೆ, ಆ ತರಹ ಮೋಸ ಆಗಿದ್ದು. ಅದರಿಂದಾಗಿ ನಮ್ಮಪ್ಪ ಉಗ್ರಸೇನ ಅಲ್ಲ, ಇಷ್ಟು ದಿವಸ ಹೆಂಡತಿಗೆ ಬೇರೊಬ್ಬನಲ್ಲಿ ಹುಟ್ಟಿದವ ಅಂತ ಗೊತ್ತಾಗಿಯೂ ಕೂಡ ಪ್ರೀತಿಯಿಂದ ನೋಡ್ಕೊಂಡಲ್ಲ ನಿಮ್ಮಪ್ಪ, ಅದೆಲ್ಲ ಲೆಕ್ಕ ಇಲ್ಲ. ನಮ್ಮಪ್ಪ ಅಲ್ಲ ಅಷ್ಟೇ. ಇವ್ರಿಗೇನ್ ಮಾಡೋದು? ಇಂತೆಂಥ ದುಷ್ಟರಿರ್ತಾರೆ ಜಗತ್ತಲ್ಲಿ ಇಂತ. ತತ್ಸರ್ವಂ ವಿಸ್ತರಾಚ್ಛೃತ್ವ ಭಗವಾನ್ ದೇವಕೀ ಸುತಃ ಉವಾಚಾಖಿಲಮಪ್ಪೇತದ್ ಜ್ಞಾತಂ ದಾನಪತೆ ಮಯಾ. ಇದು ಗೊತ್ತಾಯ್ತು ನನಗೆ ಅಂತಂದ ದೇವರು. ಅಹಂ ರಾಮಶ್ಚ ಮಧುರಾಂ ಶೋಯಾಸ್ತ್ಯಾವತ್ಸಹತ್ವಯ ಗೋಪವೃದ್ಧಾಶ್ಚ ಯಾಸ್ಯಂತಿ ಹ್ಯಾದಾಯೋಪಾನಯಂ ಬಹು. ನಾನು ಮತ್ತೆ ಬಲರಾಮ ನಾಳೆ ನಿನ್ನ ಜೊತೆಗೆ ಮಧುರೆಗೆ ಬರ್ತೇವೆ. ಗೋಪವೃದ್ಧರೆಲ್ಲ ತಗೊಂಡು ಬರ್ತಾರೆ ಅಲ್ಲಿಗೆ. ಕಪ್ಪ ಏನು ಕೊಡಬೇಕಿದೆ, ಆದರೆ ಅದು ಅವರ ಕಂಸನ ಉತ್ತರ ಕ್ರಿಯೆಗೆ ಆಗುವ ಹಾಗೆ ತಗೊಂಡು ಬರ್ತಾರೆ. ನಿಷೇಯಂ ನೀಯತಾಂ ವೀರನ ಚಿಂತಾಂ ಕರ್ತುಮರ್ಹಸಿ. ಈ ರಾತ್ರಿ ಕಳಿ, ಇನ್ನು ಮೂರೇ ದಿವಸದ ಒಳಗಡೆ ಕಂಸನನ್ನು ಕೊಲ್ತೇನೆ. ಸಮಾದಿಶ್ಯ ತಥೋ ಗೋಪಾನ್ ಅಕ್ರೂರೋಪಿತ ಕೇತವಃ ಸುಶ್ವಾಪ ಬಲಭದ್ರಶ್ಚ ನಂದಗೋಪಗೃಹೇ ತತಃ. ಆಮೇಲೆ ಅಕ್ರೂರ ಗೋಪಾಲಕರನ್ನೆಲ್ಲ ಕರೆಸಿ ನಾಳೆ ಏನೇನು ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಅವತ್ತು ಮಲಗಿದ. ಬೆಳಗ್ಗೆ ಎದ್ದು ಅಕ್ರೂರನ ಜೊತೆಗೆ ಹೊರಟ. ದೃಷ್ಟ್ವಾ ಗೋಪೀ ಜನಶಾಸ್ತ್ರ ಶ್ಲಥದ್ವಲಯಬಾಹುಕಃ ನಿಶಶ್ವಾಸಾತಿ ದುಃಖಾರ್ಥಃ ಪ್ರಾಹ ಛೇದಂ ಪರಸ್ಪರಂ. ಗೋಪಿಕಾ ಸ್ತ್ರೀಯರು ಜೋರಾಗಿ ಹತ್ತರಂತೆ, ಪರಸ್ಪರ ಮಾತಾಡಿಕೊಂಡ್ರಂತೆ. ಮಧುರಾಂ ಪ್ರಾಪ್ಯ ಗೋವಿಂದ ಕಥಂ ಗೋಕುಲಮೇಷ್ಯತಿ ನಗರ ಸ್ತ್ರೀ ಕಲಾಲಾಪ ಮಧು ಶ್ರೋತ್ರೇಣ ಪಾಸ್ಯತಿ. ಕೃಷ್ಣ ಗೋಕುಲಕ್ಕೆ ಹೋದ್ರೆ ಮಧುರೆಗೆ ಎಲ್ಲಿ ಬರ್ತಾನೆ? ನಗರದ ಸ್ತ್ರೀಯರ ನಾನು ಉಲ್ಟಾ ಹೇಳದ್ನ? ಗೋಕುಲದಿಂದ ಮಧುರೆಗೆ ಹೋದ್ರೆ ಗೋಕುಲಕ್ಕೆ ಎಲ್ಲಿಂದ ಬರ್ತಾನೆ? ಆ ನಗರ ಸ್ತ್ರೀಯರ ಚಂದದ ಮಾತನ್ನ ಕೇಳ್ತಾ ಅಲ್ಲೇ ಮೈ ಮರೆತು ಬಿಡ್ತಾನೆ.
ವಿಲಾಸವಾಕ್ಯ ಪಾನೇಚು ನಾಗರೀಣಾಂ ಕೃತಾಸ್ಪದಂ ಚಿತ್ತಮಸ್ಯ ಕಥಂ ಭೂಯೋ ಗ್ರಾಮ್ಯ ಗೋಪೀಷು ಯಾಸ್ಯತಿ. ಆ ನಗರದ ಸ್ತ್ರೀಯರು ಬೇರೆ ಬೇರೆ ಕಾವ್ಯಗಳನ್ನು ಓದಿ ಚಂದ ಮಾಡಿರ್ತಾರೆ, ಚಂದ ಹಾಡ್ತಾ ಇರ್ತಾರೆ. ಅವರ ಚಮತ್ಕಾರ ಪೂರ್ಣವಾದ ಮಾತನ್ನ ಕೇಳಿ ಮೈ ಮರೆತು ಬಿಡ್ತಾನೆ. ಇಲ್ಲಿ ಬರೋಲ್ಲ ಅವನು. ಯಾಕೆ? ನಾವು ಹಳ್ಳಿ ಮುಖ್ಯರು. ನಮ್ಮ ಮಾತು ಅವನಿಗೆ ಒರಟೊರಟಾಗಿ ಕೇಳತ್ತೆ, ಚೆನ್ನಾಗಿ ಕೇಳೋಲ್ಲ. ಸಾರಂ ಸಮಸ್ತ ಗೋಷ್ಠಸ್ಯ ವಿಧಿನಾ ಹರತಾ ಹರಿಂ ಪ್ರಹೃತಂ ಗೋಪಯೋಷಿತ್ಸು ನಿರ್ಘೃಣೇನ ದುರಾತ್ಮನಾ. ವಿಧಿ ಕ್ರೂರ, ನಿರ್ಘೃಣ. ಘೃಣ ಅಂದ್ರೆ ದಯೆ, ನಿರ್ಘೃಣ ಅಂದ್ರೆ ದಯೆಯೇ ಇಲ್ಲದೆ ಇರೋದು. ಭಾವಗರ್ಭಸ್ಮಿತಂ ವಾಕ್ಯಂ ವಿಲಾಸ ಲಲಿತಾಗತಿ ನಾಗರೀಣಾಂ ಅತೀವೈತತ್ ಕಟಾಕ್ಷೇಕ್ಷಿತಮೇ ವಚಾಂ. ಅವರು ನೋಟದಲ್ಲಿ ಏನು ವಯ್ಯಾರ, ಏನು ಭಾವ, ಏನು ವಿಲಾಸ, ಅವರ ಕಡೆಗಣ್ಣ ನೋಟಿನ ಅರ್ಥ ಏನು, ಆ ಹುಬ್ಬು ಕುಣಿಸುವ ಚಂದ ಏನು, ಮಧುರೆಯ ನಗರದ ಹೆಣ್ಣು ಮಕ್ಕಳ ಚಂದ ನಮಗೆ ಸಿಗೋಲ್ಲ ಇನ್ನು. ಗ್ರಾಮ್ಯೋ ಹರಿರಯಂ ತಾತಾಂ ವಿಲಾತ ನಿಗಡೈರ್ಯುತಃ ಭವತೀನಾಂ ಪುನಃ ಪಾರ್ಶ್ವಂ ಕಯಾ ಯುಕ್ತ್ಯಾ ತಮೇಷ್ಯತಿ. ಇವನು ಈ ತನಕ ಹಳ್ಳಿಯಲ್ಲಿದ್ದ, ನಗರಕ್ಕೆ ಹೋದ ಕೂಡಲೇ ಅದರ ಸೊಬಗಿನಿಂದ ವೈಭವದಿಂದ ಬೆರಗಾಗಿ ಬಿಡ್ತಾನೆ. ವಿಲಾಸ ಲಗುಡೈಹಿ, ವಿಲಾಸ ನಿಗಡೈಹಿ. ನಿಗಡ ಅಂದ್ರೆ ಸರಪಳಿ, ವಿಲಾಸ ಅಂತ ಹೇಳಿದ್ರೆ ಸ್ಟೈಲ್. ಅವರ ಅದ್ಭುತವಾದ ಸ್ಟೈಲಿಶ್ ಅಂತೇನು ಹೇಳ್ತಾರೆ, ಅದರಿಂದ ಬದ್ಧನಾಗಿ ನಿಮ್ಮೆಲ್ಲರನ್ನ ಮರೆತು ಬಿಡ್ತಾನೆ. ನೋಡು, ರಥವನ್ನ ಏರಿ ಮಧುರೆಗೆ ಹೋಗ್ತಾನೆ. ಕ್ರೂರೇಣ ಅಕ್ರೂರಕೇಣಾತ್ರ. ಅಕ್ರೂರ ಅಂತ ಇವನು ಬರೇ ಕ್ರೂರ. ಗೊತ್ತಿಲ್ವಾ? ನಮ್ಮನ್ನ ಬಿಡಿಸಲಿಕ್ಕೆ, ನಮ್ಮ ಸಂತೋಷಕ್ಕೆ ಕುಠಾರಪ್ರಾಯವಾಗಿ ಬಂದಿದ್ದಾನೆ. ರಥಮಾರುಷ್ಯ ಗೋವಿಂದ ಸ್ತರ್ಯತಾಮಸ್ಯ ವಾರಣೆ. ನಂದಗೋಪ ಮೊದಲಾದವರು ಕೂಡ ಹೊರಟಿದ್ದಾರೆ. ಯಾರೂ ಕೂಡ ಕೃಷ್ಣನನ್ನ ವಾಪಸ್ ಮಾಡೋದರಲ್ಲಿ ಇಲ್ಲ, ಎಲ್ಲರೂ ಕಳಿಸೋದರಲ್ಲಿ ಇದ್ದಾರೆ. ಇವತ್ತು ಸುಪ್ರಭಾತ. ಯಾರಿಗೆ? ನಮಗಲ್ಲ. ಸುಪ್ರಭಾತಾದ್ಯ ರಜನಿ ಮಧುರಾವಾಸಿಯೋಷಿತಾಂ. ಅವರಿಗೆ ಸುಪ್ರಭಾತ. ಪಾಸ್ಯಂಚ್ಯುತ ವಕ್ತ್ರಾಬ್ಜಂ ಯಾಸಾಂ ನೇತ್ರಾಲಿ ಪಂಕ್ತಯಃ. ಯಾವ ಮಧುರೆಯ ಸ್ತ್ರೀಯರ ಕಣ್ಗಳೆಂಬ ದುಂಬಿಗಳು ನಿರಂತರವಾಗಿ ಕೃಷ್ಣನ ಮುಖ ಕಮಲವನ್ನ ಹೀರುತ್ತವೋ ಅವರ ಪಾಲಿಗೆ ಇವತ್ತು ಸುಪ್ರಭಾತ. ಧನ್ಯಾಸ್ತೆ ಪತಿಯೇ ಕೃಷ್ಣಂ ಇತೋ ಯಾಂತ್ಯ ನಿವಾರಿತಾ. ಕೃಷ್ಣನಿಗೆ ದಾರಿಯಲ್ಲಿ ಸಿಗುವವರೇ ಪುಣ್ಯವಂತರು. ಸ್ವಲ್ಪ ಹೊತ್ತಾದರೂ ದೇವರನ್ನು ನೋಡುತ್ತಾರೆ. ಕೋನು ಸ್ವಪ್ನ ಸಭಾಗ್ಯಾಭಿ ದೃಷ್ಟಸ್ಥಾಭಿರಧೋಕ್ಷಜಂ ವಿಸ್ತಾರಿಕಾಂತಿನಯನಾ ಯಾದ್ರಕ್ಷ್ಯಂತ್ಯ ನಿವಾರಿತಾ. ಅವರು ಧನ್ಯರು. ಕೃಷ್ಣನನ್ನು ಎಷ್ಟೂ ಕಣ್ಣಗಲಿಸಿ ನೋಡಬಹುದು. ಹಳ್ಳಿಗರಲ್ಲಿ ಇರುವಷ್ಟು ಕಟ್ಟುಪಾಡುಗಳು ನಗರದ ಹೆಣ್ಣು ಮಕ್ಕಳಲ್ಲಿ ಇರೋದಿಲ್ಲ. ಅಹೋ ಗೋಪಿ ಜನಸ್ಯಾಸ್ಯ ದರ್ಶಯಿತ್ವಾ ಮಹಾನಿಧಿಂ. ಈ ಗೋಪಿಕೆಯರಿಗೆ ಕೃಷ್ಣನನ್ನ ಪರಿಚಯ ಮಾಡಿಸಿದ್ದೇ ವಿಧಿ ದುಃಖ ಕೊಡಬೇಕು ಅಂತ. ಯಾಕೆಂದ್ರೆ ಸುಖದ ಉತ್ಕಟ ಪರಿಚಯ ಮಾಡಿಸಿ ಆಮೇಲೆ ದುಃಖ ಕೊಟ್ಬಿಟ್ರೆ ಆ ದುಃಖದ ತೀವ್ರತೆ ಜಾಸ್ತಿ ಇರುತ್ತೆ. ಉತ್ಕೃತ್ಯಾನ್ಯದ್ಯ ನೇತ್ರಾನಿ ವಿಧಿನಾ ಕರುಣಾನಿಧಿಂ ವಿಧಿನಾ ಕರುಣಾತ್ಮನ. ಇನ್ನು ಕೃಷ್ಣ ನಮ್ಮನ್ನ ಮರೆತು ಬಿಡ್ತಾನೆ. ನಮ್ಮ ಕೈಗಳಲ್ಲಿನ ಬಳೆ ಇನ್ನು ಸಡಿಲವಾಗಿ ಕೆಳಗಡೆ ಬೀಳುತ್ತೆ, ಉಂಗುರ ಬಳೆ ಆಗತ್ತೆ. ಅಕ್ರೂರ ಕ್ರೂರ ಹೃದಯ ಶೀಘ್ರಂ ಪ್ರೇರಯತೆ ಹಯಾನ್ ಏವಮಾರ್ತಾ ಸುಯೋಷಿತ್ಸು ಕೃಪಾ ಕಸ್ಯ ನ ಜಾಯತೆ. ಈ ರೀತಿ
ಅವರು ಅಳ್ತಾ ಇದ್ದಾಗ ಕೃಷ್ಣ ರಥವನ್ನ ಏರಿ ಕಣ್ಮರೆಯಾದ. ಹೋಗಿ ಬರ್ತೇನೆ, ಏನು ಅನ್ಕೊಳ್ಬೇಡಿ, ಏನನ್ನೂ ಹೇಳಲಿಲ್ಲ. ಸಹಿಸಿ ಏನನ್ನೂ ಹೇಳಲಿಲ್ಲ, ಹೊರಟಿದ್ದೆ. ಐವತ್ತ 12 ಗಂಟೆಗೆ ಇದನ್ನ ಮಾಡೋಣ. ಯಾವುದು? ವಿಷ್ಣು ತತ್ವ ನಿರ್ಣಯ. ಕೃಷ್ಣಾರ್ಪಣಮಸ್ತು.